ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರಿಗೆ ಕರೆಸ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮೂಡ್ ಬರ್ತಾ ಇದೆ. ಮಕ್ಕಳಿಗೆಲ್ಲ ಒಳ್ಳೊಳ್ಳೆ ರೆಸಿಪಿಗಳನ್ನ ತೋರಿಸ್ಕೊಡ್ತಾ ಇದ್ದೀರಾ. ನಮ್ಗಂತೂ ಇವಾಗ ಟಿಫಿನ್ ಬಾಕ್ಸ್ ಹಾಕಕ್ಕೆ ಪ್ರಾಬ್ಲಮ್ ಇಲ್ಲ. ಒಂದೊಂದು ಹೊಸ ಸೇರಿಸ್ಕೊಂಡು ಕಳಿಸ್ತಾ ಇದೀವಿ. 3 ಗಂಟೆಗೆ ಫುಲ್ ಖಾಲಿ ಆಗಿರುವಂತ ಲಂಚ್ ಬಾಕ್ಸ್ ನಮ್ಮ ಮಕ್ಕಳು ವಾಪಸ್ ತರ್ತಾ ಇದ್ದಾರೆ. ಸಾಕಷ್ಟು ಜನ ಬರ್ತಿದ್ದಾರೆ. ಖಂಡಿತವಾಗ್ಲೂ ಮಕ್ಕಳಿಗೋಸ್ಕರ ಮಾಡಿರೋ ರೆಸಿಪಿಗಳನ್ನ ನಾವು ತೋರಿಸ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ಸುಚಿತ್ರಾ ಅವರು ಬರ್ತಾ ಇದ್ದಾರೆ. ಬಂದು ಮಕ್ಕಳಿಗೋಸ್ಕರ ಒಂದೆರಡು ಒಳ್ಳೆ ರೆಸಿಪಿನ ತೋರಿಸ್ತೀನಿ ಮುರಳಿ ನಾವು ಇವತ್ತು ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ರಾ ಅವ್ರನ್ನ ಕರ್ಸ್ಕೊಳ್ಳೋಣ. ಸುಚಿತ್ರಾ ಅವರೇ, ನಮಸ್ಕಾರ. ನಮಸ್ಕಾರ. ಏನ್ರಿ ಸಮಾಚಾರ? ಏನ್ ಮಾಡ್ತಾ ಇದ್ದಾರೆ ಮಕ್ಕಳಿಗೋಸ್ಕರ ಇವತ್ತು? ಮಕ್ಕಳಿಗೋಸ್ಕರ ಇವತ್ತು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ. ಓಕೆ, ರವಾ ಪೊಂಗಲ್ ಮಾಡ್ತಾ ಇದ್ದೀನಿ. ರವಾ ಪೊಂಗಲ್? ಉಪ್ಪಿಟ್ಟೆಲ್ಲ ತಿನ್ನಲ್ಲಪ್ಪ ಮಕ್ಕಳು? ಇಲ್ಲ, ಉಪ್ಪಿಟ್ಟು ತಿನ್ನಲ್ಲ. ಅದಕ್ಕೆ ಇದು ಡಿಫ್ರೆಂಟ್ ವರ್ಷನ್. ಏನಿದು? ರವಾ ಪೊಂಗಲ್ ಬೇರೆ ತರ ಇರುತ್ತೆ. ಇದು ಚೆನ್ನಾಗಿರುತ್ತಾ? ಓ, ನೀವ್ ಹೇಳ್ತಾ ಇರೋದು ಯಾವ ರವಾ ಪೊಂಗಲ್? ಬೆಂಗಳೂರಲ್ಲಿ ಎರಡು ಹೋಟೆಲ್ ರವಾ ಪೊಂಗಲ್ ಸಿಗ್ತಾ ಇತ್ತು. ಆ 2 ಹೋಟೆಲ್, ಒಂದು ಹೋಟ್ಲು ಮುಚ್ಚೋಯ್ತು, ಬೃಂದಾವನ್ ಹೋಟ್ಲ್ ಅಂತ ಇತ್ತು MG ರೋಡ್ ನಲ್ಲಿ. ಅಲ್ಲಿ 4 ಗಂಟೆಗೆ ಹೋಯ್ತು ಅಂದ್ರೆ ರವಾ ಪೊಂಗಲ್ ಸಿಗ್ತಾ ಇತ್ತು. ಆದ್ರೆ ಆ ಬೃಂದಾವನ್ ಹೋಟ್ಲು ಕ್ಲೋಸ್ ಆಗಿದ್ರಿಂದ ಅದೇ ರವಾ ಪೊಂಗಲ್ನ ಸುಚಿತ್ರಾ ಅವರು ಇಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ರವಾ ಪೊಂಗಲ್ ಮಾಡಕ್ಕೆ ಏನೇನು ತಂದಿದ್ದೀರಾ? ರವಾ ಪೊಂಗಲ್ ಬೇಕಾಗುವ ಸಾಮಗ್ರಿಗಳು: ಮೀಡಿಯಂ ರವೆ, ಹೆಸರು ಬೇಳೆ, ತುಪ್ಪ, ಜೀರಿಗೆ, ಮೊಸರು, ಇಂಗು, ಶುಂಠಿ, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು. ಇಷ್ಟಿದೆ ರವಾ ಪೊಂಗಲ್ ರೆಡಿನಾ? ರೆಡಿ. ಅದೇ ತರ ಚೆನ್ನಾಗಿರುತ್ತಾ? ಕೊಡ್ತಾ ಇದ್ದಪ್ಪ, ಎಷ್ಟು ಬೇಜಾರಾಗ್ತಿದ್ರು. 45 ರೂಪಾಯಿ ತಗೊಳ್ಳೋರು, ಇಷ್ಟೇ ಹಿಂಗ್ ಹಾಕೊಡೋರು. ನಾವ್ ಯಾರೋ ಸರಿ ಆಗ್ತಿರೋರು 1 ಸ್ಪೂನಲ್ಲಿ ಹಿಂಗ್ ತಗೊಂಡ್ಬಿಟ್ರೆ 40 ರೂಪಾಯಿ ಕ್ಲೋಸ್ ಆಗುತ್ತೆ. ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ ತಿನ್ನೋದಕ್ಕೆ. ಓಕೆ, ವೆರಿ ಗುಡ್, ನೋ ಪ್ರಾಬ್ಲಮ್. ಶುರು ಮಾಡೋಣ. ಏನ್ ಬೇಕಿವ ನಿಮ್ಗೆ? ಫಸ್ಟ್ ಒಂದು ಕುಕ್ಕರ್ ಕೊಡಿ. ತಗೋ. ನೀರ್ ಹಾಕಬೇಕಾ? ಹಾ, ಫಸ್ಟ್ ಅದೇ ಹೆಸರುಬೇಳೆ ಹಾಕಿ ನೀರ್ ಹಾಕಿ. ಇಲ್ಲಿ ನಾನು 1 ಕಪ್ ಹೆಸರುಬೇಳೆ ತಗೋತಾ ಇದ್ದೀನಿ. ಓಕೆ. 1 ಕಪ್ ರವೆ, ಈಕ್ವಲ್ ಕ್ವಾಂಟಿಟೀಸ್. ರವೆ ಮತ್ತು ಹೆಸರುಬೇಳೆ ಈಕ್ವಲ್ ಆಗಿ ಹಾಕ್ಬೇಕು, ಸಮ ಪ್ರಮಾಣದಲ್ಲಿ. 1 ಕಪ್ ರವೆ ಹಾಕ್ತಾ ಇದ್ದೀನಿ. ಸಾರಿ, ಹೆಸರುಬೇಳೆ. ಓಕೆ, ನೀರ್ ಹಾಕಿ. ಎಷ್ಟು ಹಾಕ್ಬೇಕು ನೀರ್ನ? ಚೆನ್ನಾಗಿ ಬೇಯುತ್ತೆ. ಸಾಕಲ್ಲ? ಹೆಸರುಬೇಳೆ ಕೂಗ್ಲಿ. ಎಷ್ಟು ಕೂಗ್ಬೇಕಿದೆ? ಒಂದು 2-3 ಬೇಗ ಬೆಂದೋಗುತ್ತೆ ಹೆಸರುಬೇಳೆ. ಓಕೆ, ಅದಕ್ಕಿಂತ ಮೊದಲು ಏನೇನು ಮಾಡ್ಕೋಬೇಕು ನಾವು? ಹೆಸರುಬೇಳೆ ಬೇಯಷ್ಟರಲ್ಲಿ ರವೆ ಹುರ್ಕೋಬೇಕು. ರವೆ ಹುರ್ಕೋಬೇಕು ಅಂದ್ರೆ ಇನ್ನೊಂದು ಸ್ಟವ್ನ ಆನ್ ಮಾಡ್ಬೇಕು. ಎಷ್ಟು ರವೆ ತೋರಿಸಿ? 1 ಬೌಲ್ ಇದೆ. ಎಷ್ಟು ಅಂತೀರಲ್ರಿ? ಇದೇ ಎಷ್ಟೊಂದಾಗುತ್ತೆ ನೋಡಿ ಈಗ ಕ್ವಾಂಟಿಟಿ. ಇದು ಸಾಕಲ್ವಾ? ಸಾಕಾಗುತ್ತೆ. ಇಲ್ಲಿ ಈ ರೆಸಿಪಿಗೆ ತುಪ್ಪನ ಯೂಸ್ ಮಾಡಬೇಕು. ತುಪ್ಪನೇ ಯೂಸ್ ಮಾಡ್ಬೇಕು? ಹೌದು, ಎಣ್ಣೆ ಬೇಡ. ರುಚಿಯಾಗಿರುತ್ತೆ. ಎಣ್ಣೆ ಬೇಡ. ಎಷ್ಟು ಹಾಕ್ತಾ ಇದ್ದೀರಾ? ರವೆ ಹುರಿಯೋದಕ್ಕೆ ತುಪ್ಪ. ಓಹೋ, ಮುಗಿದೋಯ್ತು ಕತೆ. ತುಂಬಾ ರುಚಿಯಾಗಿರುತ್ತೆ ಬಿಡಿ ಇದು. 1 ಕಪ್ ಬಿಳಿ ರವೆ ತಗೊಂಡಿದ್ದೀನಿ, ಮೀಡಿಯಂ ರವೆ ಅಲ್ಲ? ಉಪ್ಪಿಟ್ಟಿಗೆ ಯಾವ ರೀತಿ ರವೆನ ಹುರ್ಕೋತೀವಿ ಆ ರೀತಿ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ರವೆ ಹುರಿದಷ್ಟು ಚೆನ್ನಾಗಿರುತ್ತಾ? ಹೌದು. ಉಪ್ಪಿಟ್ಟಿಗೆ ಆಗ್ಲಿ ಇದಕ್ಕೆ ಆಗ್ಲಿ ರವೆ ನಾವು ಎಷ್ಟು ಚೆನ್ನಾಗಿ ಹುರಿತೀವಿ, ಉಪ್ಪಿಟ್ಟು ಅಷ್ಟು ಚೆನ್ನಾಗ್ ಆಗುತ್ತೆ. ಇದು ಎಷ್ಟೊಂದು 2-3 ನಿಮಿಷ ಬೇಕಾಗುತ್ತಾ? ಹೌದು. ಹೆಸರುಬೇಳೆ ಚೆನ್ನಾಗಿ ಬೇಯಬೇಕು ಅಲ್ವಾ? ಹೌದು. ಬಾಯಿಗೆ ಸಿಗ್ಲೇಬಾರ್ದು. ಹೆಸರುಬೇಳೆ ಹಾಕಿರೋದು ಗೊತ್ತಾಗಬಾರ್ದು, ಅವಾಗಲೇ ಚೆನ್ನಾಗಿರೋದು. ಅದು ಮಕ್ಕಳಿಗೆ ಮಾಡುವಾಗ ಹೆಸರುಬೇಳೆ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ತೆಗೆದು ಬಿಸಾಕ್ತಾರೆ, ಬಾಯಿಗೆ ಇಡಲ್ಲ. ಹೆಸರುಬೇಳೆ ಅಂತ ಏನು ಕತೆ ಹೇಳಬಾರ್ದು ಅವ್ರಿಗೆ. ಹೊಸದೊಂದು ರೆಸಿಪಿ ಮಾಡಿದೀನಿ, ತುಂಬಾ ಚೆನ್ನಾಗಿದೆ. ಟಿವಿಲಿ ತೋರಿಸಿದ್ದು. ತಿನ್ನು ಅಂತ ಕೊಟ್ರೆ ಚೆನ್ನಾಗಿದೆಯಮ್ಮ, ಇದೇನೆ ಮಾಡು ಅಂತ ಹೇಳ್ತಾರೆ. ಅವ್ರಿಗೆ ಮಾತ್ರ ಡಿಸ್ಕ್ರಿಪ್ಷನ್ ಹೇಳಲೇಬಾರ್ದು, ಇದೆ 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 ಅಂತ ಹೇಳಿ. ಓಕೆ ಸುಚಿತ್ರಾ, ಅವಾಗಲೇ 3 ಸರಿ ಕೂಗಿದೆ, 4ನೇ ಸರಿ ಕೂಗಿದೆ. ಆಫ್ ಮಾಡ್ಲಾ? ಓಕೆ, ರವೇನು ಆಗಿದೆಯಾ? ಇನ್ನೇನ್ ತಡ, ಪೊಂಗಲ್ ಮಾಡೋದೇ ತಾನೆ. ಇದನ್ನ ಈ ಕಡೆ ಇಟ್ಕೊಳ್ಳ ನಾನು. ಓಕೆ, ಇದು ಇದಾಗಿದೆ. ಇಲ್ಲಿ ರವೆ ಚೆನ್ನಾಗಿ ತುಪ್ಪದಲ್ಲಿ ಹಾಕಿ ಹುರ್ಕೊಂಡಿದೀವಿ. ಇದು ರೆಡಿ ಆಗಿದೆ. ಇನ್ನೇನು ಏನ್ ಬೇಕು ನೀವು ಮಾಡಕ್ಕೆ? ನಾನ್ ಸ್ಟಿಕ್ ವೆಸಲ್ ಏನಾರಪ್ಪ. ಏನ್ ಬೇಕು ಸುಚಿತ್ರಾ ನಿಮ್ಗೆ? ಗೀ ಆಡ್ ಮಾಡ್ತೇನೆ. ಇದಕ್ಕೂ ಗೀನಾ? ಸಕ್ಕತ್ರಿ ನಿಮ್ದು. ಏನ್ 1 ಸ್ಪೂನ್ ಹಾಕಿದ್ದೆ. ಹಾಕ್ಬೇಕು. ನಾವು ರುಚಿ ಬೇಕು ಅಂದಾಗ ತುಪ್ಪ ಹಾಕಿಲ್ಲ ಅಂದ್ರೆ ತಿನ್ನಕ್ಕಾಗತ್ತೇನ್ರಿ? ಹಾಕ್ರಿ.
ಇಲ್ಲಿ ನಾವು ಪೆಪ್ಪರ್ಸ್ನ ಏನು ಕ್ರಶ್ ಮಾಡಲ್ಲ, ಹಾಗೆ ಹಾಕ್ತಾ ಇದೀವಿ ಪೆಪ್ಪರ್ಕಾರ್ನ್ಸ್ ನ. ಹೌದಾ? ಮಕ್ಕಳಿಗೆ ಕ್ರಶ್ ಮಾಡಿ ಹಾಕಿದ್ರೆ ಖಾರ ಆಗುತ್ತೆ, ಮತ್ತೆ ಅದು ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ. ಇದು ಹಾಗೆ ಹಾಕಿದ್ರೆ ಸಾಕು, ಫ್ಲೇವರ್ ಬಿಡುತ್ತೆ ಪೆಪ್ಪರ್. ಓಕೆ, ಹಾಕೋಬಹುದು. ಜೀರಿಗೆ ಹಾಕ್ತಾ ಇದ್ದೀನಿ, ಹಾಕೊಳ್ಳಿ. ಒಂದು 2.5 ಟೇಬಲ್ ಸ್ಪೂನ್ ಅಷ್ಟು, ಜಾಸ್ತಿ ಬೇಕು. ಜೀರಿಗೆ ಮೆಣಸೆ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಹೌದು. ಮೆಣಸು ಎಷ್ಟು ಹಾಕ್ತಾ ಇದೀವಿ? ಮೆಣಸು 1-2 ಸ್ಪೂನ್. 2 ಸ್ಪೂನ್ ಮೆಣಸ. ಮತ್ತೆ ಇದಕ್ಕೆ ಹಿಂಗು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಹಾಕಿ 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 ಚೆನ್ನಾಗಿ. ಹೆಸರು ಬೇಳೆ ಹಾಕೋದ್ರಿಂದ 1/2 ಸ್ಪೂನ್ ಹಿಂಗು. ಓಕೆ. ಓಹೋ, ಸುರಿತಾ ಇದೆಯಲ್ರಿ. ನೀರ್ ಹಾಕಿ. ಸಾಕಾ? ಎಷ್ಟು ಹಾಕೋಬೇಕು ನೀರ್ನ? ಏನ್ ಅಳತೆ ಏನಿಲ್ವಾ? ಅಳತೆ ಏನು ಇಲ್ಲ, ತೆಳುಗ್ ಬೇಕಾದ್ರೆ ತೆಳುವಾಗಿ ಮಾಡ್ಕೋಬಹುದು, ಗಟ್ಟಿಯಾಗಿ ಇಷ್ಟಪಡೋರು ಗಟ್ಟಿಯಾಗಿ ತಿನ್ಬೋದು. ಅದೇ ಹೇಳ್ತಾರಲ್ಲ, ಮುದ್ದೆ ಪೊಂಗಲ್ ಬೇಕಾ, ಗಟ್ಟಿ ನೀರ್ ಪೊಂಗಲ್ ಬೇಕಾ. ಬಟ್ ಏನೇ ಆದ್ರೆ ಇದು ಪೊಂಗಲ್ ಬಿಸಿ ತಿರ್ಬೇಕು, ಆರದ್ಮೇಲೆ ನಿಮ್ಗೆ ಗಟ್ಟಿ ಆಗೇ ಹೋಗುತ್ತೆ. ತೆಳುವಾದ್ರೂ ಏನು ಚಿಂತೆ ಇಲ್ಲ, ಮಾಡಿದ್ದೊಂದು ½ an hour ಅಲ್ಲಿ ಗಟ್ಟಿ ಆಗ್ಬಿಡುತ್ತೆ. ಓಕೆ. ಕುದಿ ಬರೋಷ್ಟು ಸಾಲ್ಟ್ ಹಾಕೊಳ್ಳೋಣ. ಹಾಕೊಳ್ಳಿ. ಜಿಂಜರ್ ಪೀಸಸ್ ಹಾಕ್ತೀನಿ, ಶುಂಠಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ 1 ಸ್ಪೂನ್ ಅಷ್ಟು. ಖಾರಾನೇ ಇರೋದಿಲ್ಲ ಇದು, ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಾಯಿ ಇಟ್ಕೊಂಡ ತಕ್ಷಣ ಕರೆಕ್ಟ್ ಇರುತ್ತೆ. ಚೆನ್ನಾಗಿ ಕುದಿ ಬರ್ಬೇಕು. ಕುದಿ ಬರುವಾಗ ರವೆ ಆಡ್ ಮಾಡೋಣ. ಇದು ತೆಗೆದು ನೋಡೋಣ. ನೋಡೋಣ, ಹೆಸರು ಬೇಳೆ ಬೆಂದಿರುತ್ತೆ. ಸ್ವಲ್ಪ ಪ್ರೆಷರ್ ಡ್ರಾಪ್ ಆಗ್ಲಿ. ಆ ಪ್ರೆಷರ್ಲೇ ಸಾಕಷ್ಟು ಬೇಯಿತಲ್ಲ, ಬೆಂದೋಗ್ಬಿಡುತ್ತೆ. ಓಕೆ. ಕುದಿ ಬರ್ತಾ ಇದೆ ಇವಾಗ. ಬಂದಿದೆ, ಮಧ್ಯದಲ್ಲಿ ಕುದಿ ಬಂತು ಅಂದ್ರೆ ಕುದಿ ಬಂದಿದೆ ಅಂತ ನೀನೆ. ಇದು ತೆಂಗಿನ ತುರಿ ಆಪ್ಷನಲ್, ಇದು ಬೇಕಂದ್ರೆ ಹಾಕೋಬಹುದು, ಅದರ್ವೈಸ್ ಬೇಡ. ಓಕೆ. ನಾನೊಂದ್ ಸ್ವಲ್ಪ ಹಾಕ್ತಾ ಇದೀನಿ. ಕುದಿ ಬರೋವಾಗ ತೆಂಗಿನ ತುರಿ ಮತ್ತೆ ಕರಿಬೇವನ್ನ ಆಡ್ ಮಾಡಿ. ಮತ್ತೆ ಕೊತ್ತಂಬರಿ ಸೊಪ್ಪು ಅದನ್ನ ಆಡ್ ಮಾಡ್ಬಿಡ್ತಾ ಇದೀರಾ? ಓಪನ್ ಮಾಡೋಣ. ಓಪನ್ ನೋಡಿ. ನೀರು ನೋಡಿ ಒಂಚೂರು ನೀರು. ಹೆಸರು ಬೇಳೆ ಬೇಯಿಸುವಾಗ ಯೂಶಲಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು, ತುಂಬಾ ನೀರ್ ಹೇಳ್ಕೊಳುತ್ತೆ ನೋಡಿ. ನೀರನ್ನ ಕೂಗ್ಬಿಟ್ರೆ ಅದೆಲ್ಲ ಸೀದೋಗ್ಬಿಡ್ತೇನಪ್ಪ. ಹೌದೌದು ಅಲ್ವಾ? ಹೌದು ನೋಡಿ. ತುಪ್ಪದ ಪ್ರಮಾಣ ಅವ್ರ ಪ್ರಕಾರ ಹಾಕೋಬಹುದು, ಎಷ್ಟು ಬೇಕು, ಜಾಸ್ತಿ ಕಡಿಮೆ. ಸ್ವಲ್ಪ ತುಪ್ಪ ಜಾಸ್ತಿನೇ ಅಲ್ವಾ? ನಾನು ಮಕ್ಳಿಗೋಸ್ಕರ ಮಾಡ್ತಾ ಇದೀನಿ, ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಸರಿ ಹೋಯ್ತು. ಅಲ್ಲ, ಅವ್ರ ಮನೆ ಪ್ರಕಾರ ತುಪ್ಪ ಕಡಿಮೆ ಬೇಕಿದ್ರೆ ಕಡಿಮೆ ಹಾಕೋಬಹುದು, ಬಟ್ ಎಣ್ಣೆ ಯೂಸ್ ಮಾಡಬೇಡಿ ಇದಕ್ಕೆ ಅಂತ ನಾನು ಹೇಳ್ತೀನಿ. ತುಪ್ಪನೇ ಯೂಸ್ ಮಾಡ್ಬೇಕು. ಓಕೆ, ಚೆನ್ನಾಗಿರುತ್ತೆ. ಹೌದು. ನೀರ್ ಕುದಿಯೋವಾಗ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಿಡೋಣ. ಕಡಿಮೆ ಮಾಡಿ ರವೆನ ಆಡ್ ಮಾಡ್ಬೇಕು, ಯಾವಾಗ ಗಂಟಾಗ್ಬಿಡುತ್ತೆ. ಇವಾಗ ಹೆಸರು ಬೇಳೆನ ಆಡ್ ಮಾಡ್ಕೊಂಡು ಬೇಗ ಆಗ್ಬಿಡುತ್ತಲ್ರಿ ಸುಚಿತ್ರ? ಏನು 10 ನಿಮಿಷ ಮಾಡಿದೀವಲ್ಲ ನಾವು ಶುರು ಮಾಡಿ. ರವೆ ಹುರ್ಕೊಳ್ಳೋದು ಮತ್ತೆ ಹೆಸರು ಬೇಳೆ ಬೇಯಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಸ್ವಲ್ಪ ಸ್ಲೋ ಫ್ಲೇಮ್ ಮಾಡ್ಬಿಟ್ಟು ಒಂದು 2 ಮಿನಿಟ್ಸ್ ಲಿಡ್ ನ ಕ್ಲೋಸ್ ಮಾಡ್ಬಿಡಿ, ರವೆಗೆ ಬೆಂದ್ಬಿಡುತ್ತಾಗ. ಫ್ಲೇಮ್ ಕಡಿಮೆ ಇರ್ಲಿ. ರೆಡಿ ಆಯ್ತ್ರಿ? ರೆಡಿ ಆಗಿದೆ. ಆಫ್ ಮಾಡಿ. ಆಫ್ ಮಾಡಕ್ ಮುಂಚೆ ಲಾಸ್ಟ್ ಅಲ್ಲಿ ಸ್ವಲ್ಪ ತುಪ್ಪ. ನಿಮ್ದೇನ್ರಿ ಹಿಂಗೆ ರೀ? ತಿಂದು ನೋಡ್ಬಿಟ್ಟು ನೀವು ನಂಗೆ ಹೇಳ್ಬೇಕು ಹೆಂಗಿದೆ ಅಂತ. ಸಾಕ್ರಿ, ಅದ್ಭುತವಾಗಿರುತ್ತೆ. ತಾಳಿ ಎಲ್ಲ ಇಳ್ಕೊಳ್ಳಿ, ಬಿಸಿಗೆ ಒಳಗೋಗ್ತಾ ಇದೆ. ಮಿಕ್ಸ್ ಮಾಡಿ. ಇದು ಆಪ್ಷನಲ್. ಈಗ ನೀವು ಡಯಾಬಿಟಿಸ್ ಅವ್ರಿಗೂ ಅಂತಾನು ಹೇಳಿದ್ರಿ, ಇಷ್ಟೊಂದು ತುಪ್ಪ, ಆಮೇಲೆ ಸುಚಿತ್ರ ಇಷ್ಟೊಂದು ತುಪ್ಪ ತೋರಿಸ್ತಾ ಇದಾರೆ ಅನ್ಕೋಬಾರ್ದು. ದಿಸ್ ಇಸ್ ಆಪ್ಷನಲ್. ಟೇಸ್ಟಿಯಾಗಿ ತಿನ್ಬೇಕು ಅಂದ್ರೆ ಹಾಕೊಳ್ಳಿ ಲಾಸ್ಟ್ ಅಲ್ಲಿ, ಅದರ್ವೈಸ್ ಸಾಕು. ರೆಡಿ. ಹಾಕಿ. ರವಾ ಪೊಂಗಲ್. ಓಕೆ, ಎಷ್ಟು ಖುಷಿಯಾಗಿ ಕೊಡ್ತಾ ಇದಾರೆ ಅಂದ್ರೆ ಅಷ್ಟು ರುಚಿಯಾಗಿರ್ಬೇಕು ಅಂತದು. ಅವ್ರು ಕೊಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ನಂಗೆ ರುಚಿಯಾಗಿದೆಯಾ ಇಲ್ವಾ ಅಂತ.
ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಾಡುವಂತ ಕ್ರಮ ಕೂಡ ತುಂಬಾ ಸಖತ್ತಾಗಿತ್ತು. ಈ ಕಡೆ ಹೆಸರು ಬೇಳೆನ ಕುಕ್ಕರ್ ಅಲ್ಲಿ ಕೂಗಿಸಿದ್ರು, ಈ ಕಡೆ ರವೆನ ತುಪ್ಪೆಲ್ಲ ಹುರ್ಕೊಂಡ್ರು, 5 ನಿಮಿಷಕ್ಕೆ ಬ್ರೇಕ್ಫಾಸ್ಟ್ ರೆಡಿ ಮಾಡೇ ಕೊಟ್ಬಿಟ್ರು. ತುಂಬಾ ಅದ್ಭುತವಾಗಿದೆ. ಏನ್ರಿ ಮುರಳಿ, ಖಾಲಿ ಮಾಡ್ಬಿಡ್ತೀವಿ, ಬೇಡ, ಸ್ವಲ್ಪ ತೋರಿಸ್ಬಿಟ್ರಿ ಇನ್ನೊಂದ್ಸರಿ. ನೀವು ನೋಡ್ಕೊಂಡಿಲ್ಲ ಅಂತ ಇದ್ದೀರಾ, ಇನ್ನೊಂದ್ಸರಿ ನೋಡ್ಕೊಳ್ಳಿ. ರವಾ ಪೊಂಗಲ್ ಮಾಡುವ ವಿಧಾನ ಸುಚಿತ್ರ ಯಾವ ರೀತಿ ಮಾಡಿದ್ರು ನೋಡ್ಕೊಳ್ಳಿ. ರವಾ ಪೊಂಗಲ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಹೆಸರು ಬೇಳೆ, ನೀರು ಹಾಕಿ ಬೇಯಿಸಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ಮೀಡಿಯಂ ರವೆ ಹಾಕಿ ಹುರಿದುಕೊಳ್ಳಿ. ಬಾಣಲಿಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಜೀರಿಗೆ, ಮೆಣಸು, ಇಂಗು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ನೀರು, ಉಪ್ಪು, ಶುಂಠಿ, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಕರಿಬೇವು ಹಾಕಿ ಕುದಿಸಿ. ನಂತರ ಕೊತ್ತಂಬರಿ ಸೊಪ್ಪು, ಹುರಿದುಕೊಂಡ ರವೆ, ಬೇಯಿಸಿಕೊಂಡ ಹೆಸರು ಬೇಳೆ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಈಗ ರುಚಿ ರುಚಿಯಾದ ರವಾ ಪೊಂಗಲ್ ರೆಡಿ ಟು ಈಟ್. ಓಕೆ, ಟೇಸ್ಟ್ ಮಾಡ್ಲಾ? ಟೇಸ್ಟ್ ಮಾಡಿ ಹೇಳಿ. ಓಕೆ, ರಾಯ್ತಾ ಬೇಕಿದ್ರೆ ಬೇಕಾಗುತ್ತೆ. ರಾಯ್ತಾನ ಇಟ್ಬಿಟ್ರಾ? ರಾಯ್ತಾ ಜೊತೆ ತಿನ್ನಿ. ರವೆ ಹಾಕಿರೋದು ಗೊತ್ತಾಗಲ್ವೋ? ಹೆಸರು ಬೇಳೆ ಹಾಕಿದ್ ಗೊತ್ತಾಗೋದಿಲ್ಲ. ಅದೇ ಹೇಳಿದ್ ನಾನು, ಸಾಫ್ಟ್ ಆಗಿರುತ್ತೆ, ಮೆಲ್ಟ್ ಆಗುತ್ತೆ ಹಾಗೆ ಅಂತ ಹೇಳಿದ್ ನಾನು. ತುಂಬಾ ಚೆನ್ನಾಗಿದೆ. ಅದ್ಭುತ. ರೀ, ಇಷ್ಟೇ ಅರ್ಧ ಬರ್ತಿದ್ರಿ, 45 ರೂಪಾಯಿ ರೀ. ಹೌದು, ಹೋಟ್ಲಲ್ಲಿ ಇಷ್ಟೇ ಕೊಡೋದು. ಚಿಕ್ಕ ಕಪ್ ಬೇರೆ ಇಟ್ಕೊಂಡಿದ್ದಾರೆ, ಎಲ್ಲಿಂದ ತಂದ್ರೆ ಗೊತ್ತಿಲ್ಲ, ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಚಿಕ್ಕ ಕಪ್ಪಲ್ಲಿ ಹಿಂಗೆ ಹಾಕೊಡಿತಾರೆ. ಸಕ್ಕತ್ತಾಗಿದೆ. ಇದು ಇಷ್ಟ ಬಿಡಿ ನಮ್ಗೆ. ಏನ್ ಮಾಡ್ತಾ ಇದ್ರಿ ನೀವು ನೆಕ್ಸ್ಟ್? ಪೆಪ್ಪರ್ ಮಶ್ರೂಮ್. ಪೆಪ್ಪರ್ ಮಶ್ರೂಮ್ ಬೇಕಾಗುವ ಸಾಮಗ್ರಿಗಳು: ಮಶ್ರೂಮ್, ಈರುಳ್ಳಿ, ಹಸಿಮೆಣಸಿನಕಾಯಿ, ಅರಿಶಿನ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ನೀವು ಮಾಡ್ಕೊಟ್ಟಿದ್ ಪೊಂಗಲ್ ತಿನ್ಬಿಟ್ಟು ಬಾಯೆಲ್ಲ ಒಂಥರ ಚೆನ್ನಾಗಾಗ್ಬಿಟ್ಟಿದೆ. ಓಕೆ, ಇದನ್ನ ಮಾಡಕ್ಕೆ ಏನೇನ್ ಕೊಡ್ಲಿ ನಿಮ್ಗೆ ನಾನು? ನಾನ್ ಸ್ಟಿಕ್ ಪ್ಯಾನ್ ಕೊಡಿ. ಪಟ್ಟಂತ ಮಾಡ್ಬೋದೇನ್ರಿ ಇದನ್ನ? ಮಾಡ್ಬೋದು. ಮಕ್ಳಿಗೆ ಇಷ್ಟ ಆಗುತ್ತಾ? ತಿನ್ನಕ್ಕಾಗೆ ಸಿಗುತ್ತಾ? ಇಷ್ಟ ಆಗುತ್ತೆ. ಚಪಾತಿ ಜೊತೆಗೆ ಮಕ್ಳಿಗೆ ಚೆನ್ನಾಗಿರುತ್ತೆ. ಇದ್ರೊಳಗಡೆ ಸ್ಟಫ್ ಮಾಡಿ ರೋಲ್ ಮಾಡಿ ಮಕ್ಳಿಗೆ ಕೊಡ್ಬೋದು ಲಂಚ್ ಬಾಕ್ಸ್ಗೆ. ಓಕೆ, ಅದನ್ನು ಮಾಡ್ಬೋದು ಅಂತೀರಾ? ಹೌದು. ಓಕೆ, ಪ್ಯಾನ್ ಕಾಯ್ತಾ ಇದೆ. ಏನ್ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ, ತೋರಿಸ್ಲೇ ಬಿಡಿ. ಆಯಿಲ್ ಆಡ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾಯ್ದಿದೆ. ಓಕೆ, ಅದಕ್ಕೆ ಈರುಳ್ಳಿ ಈ ತರ ಉದ್ದಕ್ಕೆ ಚಾಪ್ ಮಾಡಿರ್ಬೇಕು. ಚಾಪ್ ಮಾಡಿರೋಂತ ಈರುಳ್ಳಿ ಹಾಕ್ತಾರೆ. ಮಶ್ರೂಮ್ ಮಕ್ಳು ಯೂಶಲಿ ಗ್ರೇವಿ ತಿಂತಿರ್ತಾರೆ. ಮಂಚೂರಿ, ಅದು ಮಂಚೂರಿ ಎಲ್ಲ ಸ್ಕೂಲ್ಗೆ ಹೋಗುವಾಗ ಬೇಗ ಫಟಾಫಟ್ ಅಂತ ಮಕ್ಳಿಗೆ ಮಾಡ್ಕೊಡಕ್ ಆಗಲ್ಲ. ಇದು ಮಾಡ್ಕೊಡ್ಬೋದು, ಇದನ್ನ ಬೇಗ ಮಾಡ್ಬೋದು. ಓಕೆ, ಮಶ್ರೂಮ್ ಬಿಟ್ಟು ಈ ಜಾಗಕ್ಕೆ ಬೇರೆ ಏನ್ ಹಾಕ್ಬೋದು? ಮಶ್ರೂಮ್ ತಿನ್ನಲ್ಲ ಅನ್ನೋರ್ಗೆ ಈ ಜಾಗಕ್ಕೆ ಏನ್ ಹಾಕ್ಬೋದು? ಇದು ಆಲೂಗಡ್ಡೆ ಹಾಕೋಬಹುದು ಬೇಯಿಸಿ. ಹೌದಾ? ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಫುಲ್ಲು ಬ್ರೌನ್ ಆಗ್ಬೇಕಾ ಇದು ಈರುಳ್ಳಿ? ಈರುಳ್ಳಿ ಸ್ವಲ್ಪ ಬ್ರೌನ್ ಆಗ. ಕರುಮ್ ಅನ್ನೋದೆಲ್ಲ ಬೇಕಾಗುತ್ತೆ? ಇಲ್ಲ. ಕೆಲವು ಜನ ಮಶ್ರೂಮೇ ತಿನ್ನೋದಿಲ್ಲ, ಅವ್ರೇನೋ ನಾನ್ ವೆಜಿಟೇರಿಯನ್ ಅಂತ ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ ಅದನ್ನ. ತುಂಬಾ ಜನ ತಿನ್ನೋದಿಲ್ಲ. ಬಟ್ ಅದ್ರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹೌದು. ಎಲ್ಲ ಡಾಕ್ಟರ್ಗಳೇ ಅದೇ ಹೇಳ್ತಾ ಇದಾರೆ. ಅದು ತುಂಬಾ ಇದು ಗಿಡತರನೇ ಬೆಳೆಯೋದ್ರಿಂದ ತರಕಾರಿ ಅಂತ ಕನ್ಸಿಡರ್ ಮಾಡಿ ತಿನ್ನಿ ಅಂತ ಹೇಳ್ತಾರೆ. ಕೆಲವರು ಅಯ್ಯೋ ನಾವು ತಿನ್ನೋದಿಲ್ಲ, ಅಣ್ಬೆ ನಾವು ತಿನ್ನೋದಿಲ್ಲ ಅಂತಾರೆ. ಬಟ್ ಅದು ತುಂಬಾ ಉಪಯುಕ್ತ. ಓಕೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಕೂಡ. ಇಷ್ಟ ಆಗುತ್ತೆ, ಒಂದ್ಸತಿ ತಿನ್ನೋದು ಅಭ್ಯಾಸ ಮಾಡ್ಕೊಂಡ್ರೆ ಇಷ್ಟ ಆಗುತ್ತೆ. ಅಲ್ಲ, ಮಕ್ಕಳಿಗೆ ಮೂರೇ ಇಷ್ಟ: ಪನ್ನೀರ್ ಇಷ್ಟ, ಇಲ್ಲ ಮಶ್ರೂಮ್ ಇಷ್ಟ, ಇಲ್ಲ ಅಂದ್ರೆ ಬೇಬಿ ಕಾರ್ನ್ ಇಷ್ಟ. ಬೇಬಿ ಕಾರ್ನ್. ಯೂಶಲಿ ನಿಮ್ ಮಕ್ಳಿಗೆ ನೀವೇನ್ ಮಾಡ್ಕೊಡ್ತೀರಾ ಸ್ಪೆಷಲ್ ಆಗಿ? ಸ್ಪೆಷಲ್ ಆಗಿ ಅದೇ ಟ್ರೈ ಮಾಡ್ತಾ ಇರ್ತೀನಿ ಮಕ್ಳಿಗೆ. ಏನ್ ಪ್ಯಾಕ್ ಮಾಡೋದು, ನಾಳೆಗೇನು, ಬೆಳಗ್ಗೆ ಏನ್ ಕೊಡೋದು ಮಕ್ಳಿಗೆ, ಮತ್ತೆ ಈವ್ನಿಂಗ್ ಸ್ನಾಕ್ ಏನ್ ಕೊಡೋದು ಟ್ರೈ ಮಾಡ್ತಾ ಇರ್ತೀನಿ. ನನ್ ಮಕ್ಳಿಗೂ ಹಾಗೆ ಮಶ್ರೂಮ್ಸ್, ಪನ್ನೀರ್, ಚೀಸ್ ಇದೆಲ್ಲ ತುಂಬಾ ಇಷ್ಟ. ಓಹೋ, ವೆರಿ ಗುಡ್. ಏನ್ ಇಷ್ಟ ಆಗಲ್ಲ ನೀವು ಮಾಡೋದವ್ರಿಗೆ? ಏನ್ ಇಷ್ಟ ಆಗಲ್ಲ, ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ. ಅದಕ್ಕೆ ರವಾ ಪೊಂಗಲ್ ಕೈ ಹಿಡ್ಕೊಂಡಿದ್ದೀರ? ಹೌದು, ರವಾ ಪೊಂಗಲ್ ತಿಂತಾರೆ. ಇಷ್ಟ ಆದ್ರೆ ಸಾಕು. ಓಕೆ, ಚಾಪ್ ಗಾರ್ಲಿಕ್ ಹಾಕ್ತಾ ಇದ್ದೇನೆ.
ಮಕ್ಕಳಿಗೆ ಅಂದ್ರೆ ಫೈನ್ ಆಗಿ ಚಾಪ್ ಆಗಿದೆ ಇದು. ಗೊತ್ತಾಗಲ್ಲ ಹಾ. ಅದು ಬಾಯ್ಗೆ ಸಿಗ್ಬಾರ್ದ್ರಿ, ಅದನ್ನ ಹೋಗಿಬಿಡ್ತಾರೆ. ಈಗ ಬೆಂದೋಗುತ್ತೆ ಅದು, ನಿಮ್ಗೆ ಏನು ಸಿಗೋದಿಲ್ಲ. ಸಿಗೋದಿಲ್ಲ ಅಂತೀರಾ? ಓಕೆ. ಏನಿದು? ಗ್ರೀನ್ ಚಿಲ್ಲೀಸ್ ಹಾಕಿ. ಖಾರ ನೋಡ್ಕೊಂಡು ಅರ್ಥ ಮಾಡಿ. ಇದು ಮಶ್ರೂಮಾ? ಹಾ, ಕ್ಲೀನ್ ಆಗಿ ವಾಶ್ ಮಾಡಿರೋಂತ ಮಶ್ರೂಮ್ ಆಡ್ ಮಾಡ್ತೇನೆ ಈಗ. ಓಹೋ, ರುಬ್ಕೊಳ್ಳೋದೆಲ್ಲ ಇನ್ನು ಬೇಕಾಗಿಲ್ಲ? ಏನು ಬೇಡ, ಏನು ಬೇಡ. ವೆರಿ ಗುಡ್. ಮಶ್ರೂಮ್ ಹಾಕಿದ ತಕ್ಷಣ ಸ್ವಲ್ಪ ಒಂದು 1/4 ಚಮಚ ಅರಿಶಿನ ಪುಡಿ ಸಾಕಾ? ಹಾ. ಓಹೋ, ಚೆನ್ನಾಗಾಯ್ತು. ಏನೋ ಒಂದು ಕಲರ್ ಬಂತು. ಸಾಲ್ಟ್ ಹಾಕ್ತೇನೆ. ಇದೇ ಒಂದು ಪಲ್ಲಿ ತರ ಕಾಣ್ತಾ ಇದೆಯಲ್ಲ ಇದು? ಹೌದು. ಬಟ್ ಒಳ್ಳೆ ಫ್ಲೇವರ್ ಬರ್ತದೆ, ಚೆನ್ನಾಗಿದೆ. ಇಷ್ಟ ಆಗುತ್ತೆ ಮಕ್ಕಳಿಗೆ ಮೋಸ್ಟ್ಲಿ. ಮಶ್ರೂಮ್ ಬೇಗ ಕುಕ್ ಆಗ್ಬಿಡುತ್ತೆ, ಜಾಸ್ತಿ ಹೊತ್ತು ಫ್ರೈ ಮಾಡ್ಬೇಕಾಗಿಲ್ಲ ಅಲ್ವಾ? ಹೌದು. ಅದರಿಂದ ಬೆಳಗ್ಗೆ ಹೊತ್ತು ನಿಮ್ಗೆ ಪ್ಯಾಕ್ ಮಾಡಕ್ಕೂ ಬೇಗ ಬೆಂದೋಗುತ್ತೆ, ಬೇಗ ಆಗುತ್ತೆ ಕೆಲಸ. ಓಕೆ. ಅಂತೂ ಮಕ್ಕಳಿಗೆ ಅಂತ ರೆಸಿಪಿ ತೋರ್ಸಂಗಾಗೋಯ್ತು ನೋಡ್ರಿ. ಮೊದಲು ಜನರಲ್ ಆಗೆಲ್ಲ ಹೇಳ್ತಾ ಇದ್ವಿ. ಇಲ್ಲ, ನಮ್ಗೆ ಫೇಸ್ಬುಕ್ ಅಲ್ಲಿ ಕೇಳಿದಾರಲ್ಲ ಮುರಳಿಯವರೇ, ಲಂಚ್ ಬಾಕ್ಸ್ ರೆಸಿಪೀಸ್ ಬೇಕು ಅಂತ ಕೇಳಿದ್ದಾರೆ. ಓಕೆ. ನಮ್ಮ ಒಗ್ಗರಣೆ ಡಬ್ಬಿ ಫೇಸ್ಬುಕ್ ಅಲ್ಲಿ ನಾನು ಮೊನ್ನೆ ನೋಡ್ತಾ ಇದ್ದೆ. ಓಕೆ. ಲಂಚ್ ಬಾಕ್ಸ್ ರೆಸಿಪೀಸೇ ಬೇಕು ಅಂತ ಕೇಳಿದ್ದಾರೆ. ಅದರಿಂದ ನಾನು ಹೇಳ್ತಾ ಇರ್ತೀನಿಲ್ಲ ಅವ್ರಿಗೆ, ನಿಮ್ಗೆ ಏನ್ ಬೇಕು ಅಂತ ನಾವು ಬರ್ತ್ ಕಳಿಸಿ ನಾವು ಮಾಡಿ ತೋರಿಸ್ತೀವಿ ಅಂತ ಹೇಳಿದೀವಲ್ಲ, ಅದಕ್ಕೆ ಅವ್ರಿಗೆ ಏನ್ ಬೇಕೋ ಬರ್ತ್ ಕಳಿಸ್ತಾ ಇರ್ತಾರೆ. ಆದ್ಮೇಲೆ ಇನ್ನೊಂದು ಫನ್ನಿಯಸ್ಟ್ ಪಾರ್ಟ್ ಗೊತ್ತಿಲ್ಲ ನಿಮ್ಗೆ, ಒಬ್ರು ಕೇಳಿದ್ರು, ನನ್ನ ಮಗು ಇವಾಗ 2.5 ವರ್ಷ, ಅದಕ್ಕೆ ತಿನ್ನಕ್ಕೆ ಸ್ವಲ್ಪ ನಿಮ್ಮ ಒಗ್ಗರಣೆ ಡಬ್ಬಿ ಮಾಡಿ ತೋರಿಸಿ ಅಂತ. ನಾವು ಹೇಳಿದ್ವಿ 2.5 ವರ್ಷ ಮಗುಗೆ ಮಾಡಿ ತೋರ್ಸಕ್ಕಾಗಲ್ಲ, ಏನ್ ಮಾಡಿ ತಿನ್ನಿಸ್ಬೋದು ಅಂತ ಹೇಳ್ಬೋದು ಅಷ್ಟೇನೆ. ಅದಕ್ಕೇನೆ ನಾವು ಸ್ಪೆಷಲ್ ಪ್ರೋಗ್ರಾಮ್ಗಳನ್ನ ಹಾಕೊಳ್ತಾ ಇದೀವಿ. ಈಗ ಲಾಸ್ಟ್ ಅಲ್ಲಿ ಈಗ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಹಾಕಿ. ಇದು ಪೆಪ್ಪರ್ ಮಕ್ಳಿಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕೋಬಹುದು. ಓಕೆ. ನಾನಿಲ್ಲಿ 1 ಸ್ಪೂನ್ ಹಾಕ್ತೀನಿ. ಫುಲ್ಲು ಕುಕ್ ಆಗೋಯ್ತಲ್ಲ ಇದು? ಕುಕ್ ಆಗ. ಮತ್ತೆ ಗರಂ ಮಸಾಲ 1/2 ಸ್ಪೂನ್. ಓಕೆ. ಮಕ್ಕಳಿಗೆ ಗ್ರೀನ್ ಚಿಲ್ಲೀಸ್ ಬೇಡ ಅಂದ್ರೆ ಹಾಕೋದ್ ಬೇಡ. ಇದು ನನ್ನ ಮಕ್ಕಳಿಗೆ ದೊಡ್ಡವ್ರಿಗೆ ಇಬ್ರಿಗೂ ಸೇರಿಸಿ ತೋರಿಸೋದ್ರಿಂದ ಗ್ರೀನ್ ಚಿಲ್ಲೀಸ್ ತೋರಿಸಿದ್ದೀನಿ. ಅದರ್ವೈಸ್ ಮಕ್ಕಳಿಗೆ ಗ್ರೀನ್ ಚಿಲ್ಲೀಸ್ ಬೇಡ, ಪೆಪ್ಪರ್ ಖಾರನೇ ಸಾಕು. ಅದೇ ಒಳ್ಳೆ ಖಾರ ಬರುತ್ತಲ್ಲ? ಸಾಕು. ನೀವು ಹೇಳಿದಾಗೆ ಇದು ಚಪಾತಿ ಒಳಗೆ ಇಟ್ಟು ರೋಲ್ ಮಾಡ್ಕೊಡಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನನಗೆ. ಕಡಿಮೆ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಓಕೆ. ಓಹ್, ಸಾಕು. ಆಫ್ ಮಾಡಿ. ಆಫ್ ಮಾಡೋಣ. ರೆಡಿನಾ? ರೆಡಿ. ಫಟಾಫಟ ರೆಡಿ ಆಗೋಯ್ತಾ? ರೆಡಿ ಟು ಸರ್ವ್. ವೆರಿ ಗುಡ್. ಪೆಪ್ಪರ್ ಮಶ್ರೂಮ್ಸ್ ಟೇಸ್ಟ್ ಮಾಡಿ ಹೇಳಿ. ಓಕೆ. ಪೆಪ್ಪರ್ ಮಶ್ರೂಮ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿ ಮಾಡೋದಲ್ಲ, ಮಾಡಿದ್ನ ತಿನ್ನೋಡ್ಬೇಕು, ತಿಂದಾದ್ಮೇಲೆ ರುಚಿ ಹೇಳ್ಬೇಕು, ರುಚಿ ಹೇಳಿದ್ಮೇಲೆ ಪೇಟ್ ಖಾಲಿ ಆಗುತ್ತೆ. ಇನ್ನೊಂದ್ಸರಿ ಪೆಪ್ಪರ್ ಮಶ್ರೂಮ್ ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ ಸುಚಿತ್ರಾ, ನೋಡ್ಕೊಳ್ಳಿ. ಪೆಪ್ಪರ್ ಮಶ್ರೂಮ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಮಶ್ರೂಮ್, ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಹುರಿಯಿರಿ. ಕೊನೆಯಲ್ಲಿ ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಪೆಪ್ಪರ್ ಮಶ್ರೂಮ್ ರೆಡಿ ಟು ಈಟ್. ಟೇಸ್ಟ್ ಮಾಡಬಹುದಾ ಸುಚಿತ್ರಾ? ಟೇಸ್ಟ್ ಮಾಡಿ ಹೇಳಿ. ಚೆನ್ನಾಗಿದೆ ರೀ. ವೆಜ್ಟಿನವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. 100% ಇಷ್ಟ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ದಿರೋದ್ರಿಂದ ಚೆನ್ನಾಗಿದೆ. ಹಾಕಿಲ್ಲ, ಪೇಸ್ಟ್ ಹಾಕಿಲ್ಲ. ಹಾಕಿ ತುಂಬಾ ಚೆನ್ನಾಗಿದೆ. ರೆಗ್ಯುಲರ್ ಆಗಿ ಮನೇಲಿ ಬೀನ್ಸ್ ಪಲ್ಯ, ಕ್ಯಾರೆಟ್ ಪಲ್ಯ ಅದು ಇದು ಮಾಡ್ಕೋತೀವಿ ನಂಚ್ಕೊಳಕ್ಕೆ. ಇದೊಂದು ಪೀಸ್ ಇಟ್ಕೊಂಡ್ರು ರಸಂ, ತಿಳಿ ಸಾರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದು ಇನ್ನೂ ಕರೆಕ್ಟಾಗಿ ಹೇಳ್ಬೇಕಾದ್ರೆ ನಾನ್ ವೆಜ್ ತಿಂದಿದ್ದವ್ರಿಗೆ ಮಶ್ರೂಮ್ ಹೌದು ತುಂಬಾ ಚೆನ್ನಾಗಿದೆ. ಸಖತ್ತಾಗಿದೆ, ತುಂಬಾನೇ ಚೆನ್ನಾಗಿದೆ, ಅದ್ಭುತವಾಗಿದೆ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ,
ಮಕ್ಕಳ ರೆಸಿಪಿಗಳನ್ನ ತೋರಿಸ್ಕೊಟ್ಟಿದ್ದೀರಾ. ಎಲ್ಲೋ ಒಂದ್ ಕಡೆ ಬಹಳ ಖುಷಿ ಆಗ್ತದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು. ಆರೋಗ್ಯದ ಅಡಿಗೆ ಮುರಳಿ ಯಾವ ಡಾಕ್ಟರ್ ಬರ್ತಾ ಇದಾರೆ, ಯಾವ ಅಡಿಗೆ ತೋರಿಸ್ತಾ ಇದಾರೆ? ರೀ ಸ್ಟಾಪ್ 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 ಸ್ಟಾಪ್. ಏನ್ ಬರೀ ಆರೋಗ್ಯದ ಹೇಳ್ತಾ ಇದ್ರೆ ಏನ್ ಬೇರೆ ತಿನ್ನೋದ್ ಬೇಡವಾ? ಬೇರೆಯವ್ರಿಗೆಲ್ಲ ಬಿಡುವ ಕಾರ್ಯಕ್ರಮ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನಿಂದ 10 ದಿನಗಳ ಕಾಲ ನಮ್ಮ ಕಾರ್ಯಕ್ರಮಕ್ಕೆ ಹೊಸಬ್ರನ್ನೊಬ್ರು ಕರ್ಕೊಂಡ್ ಬಂದಿದೀವಿ. ಅವ್ರು ಹೇಳ್ತಾ ಇದಾರೆ ಬಾಣಂತಿಯರ ಅಡಿಗೆಗಳನ್ನ ಮಾಡಿ ತೋರಿಸ್ತೀವಿ. ಯಾಕಂದ್ರೆ ಯಾವುದೇ ಚಾನಲ್ ಅಲ್ಲಿ ಈ ಕಾರ್ಯಕ್ರಮ ಬಂದಿಲ್ಲ. ನಾವು ಕಂಟಿನ್ಯೂಸ್ ಆಗಿ 10 ದಿನ, ಇವತ್ತು ನಾಳೆ ನಾಡ್ದು ನೀವು ನೋಡ್ತಾ ಹೋದಂಗೆಲ್ಲ 10 ದಿನಗಳ ಕಾಲ ಕೌಂಟ್ ಮಾಡ್ಕೊಳ್ಳಿ. 10 ದಿನ ಹೆರಿಗೆ ಆದಂತ ಹೆಂಗಸಿಗೆ ಬಾಣಂತಿಯರ ಆರೈಕೆ ಬಹಳಷ್ಟು ಮುಖ್ಯ. ಆ ಬಾಣಂತಿಯರ ಆರೈಕೆ ಮೇಲೆ ಅವರ ಜೀವನದ ಆಯಸ್ಸು ನಿರ್ಧಾರ ಆಗುತ್ತೆ. ಅಲ್ಲೇನಾದ್ರು ನಕರ ಮಾಡ್ಕೊಂಡಿತ್ತು ಅಂತಂದ್ರೆ ಬೇಗ ಎಗರ್ಕೊಂಡ್ಬಿಡ್ತಾರೆ. ಆದ್ರಿಂದ ಆ ಬಾಣಂತಿಯರ ಆರೈಕೆ ಬಹಳಷ್ಟು ಮುಖ್ಯ. ಆ ಬಾಣಂತಿಯರ ಆರೈಕೆಯಲ್ಲಿ ಆಹಾರ ಕ್ರಮನೂ ಕೂಡ ಮುಖ್ಯ. ಏನೋ ಒಂದು ತಿನ್ನಿಸ್ಬಿಡೋದು, ಏನೋ ಒಂದು ಹೇಳ್ಬಿಡೋದು, ನಾನು ಇದು ಕುಡಿಯಲ್ಲ ಇದು ತಿನ್ನಲ್ಲ ಅನ್ನೋದೆಲ್ಲ ಮಾಡ್ಕೊಂಡೋದ್ರೆ ನಿಮ್ಮ ಆರೋಗ್ಯ ಕೆಡಿಸ್ಕೊಳ್ತೀರಾ. ಆದ್ರಿಂದ ನಮ್ಮ ಇವತ್ತಿನಿಂದ 10 ದಿನಗಳ ಕಾಲ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ವಿಶೇಷವಾದಂಥವರು ಪ್ರತಿಭಾ ಅಜಯ್. ಪ್ರತಿಭಾ ಅಜಯ್ ಅವರ ಹೆಸರು ನೋಡಿದೀರಾ, ಎಲ್ಲೋ ಒಂದ್ ಕಡೆ ಕೇಳಿದೀರಾ, ಆದ್ರೆ ಈ ಅಡಿಗೆ ತೋರಿಸಿಲ್ವಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ಅಡಿಗೆನ ತೋರಿಸ್ತಾ ಇದ್ದಾರೆ. ಇಲ್ಲಿನಿಂದ 10 ದಿನಗಳ ಕಾಲ ಬಾಣಂತಿಯರ ಆರೈಕೆ ಮತ್ತು ಬಾಣಂತಿಯರ ಆಹಾರ ಕ್ರಮವನ್ನ ತೋರಿಸ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ನೋಡಿದ್ರಾ, ನಾನು ಅದೇ ಬಂದ ತಕ್ಷಣ ಕೇಳಿದೆ, ಪ್ರತಿಭಾ ಅವರೇ ನಿಮ್ಗೆ ಈ ಕ್ರಮ ಎಲ್ಲ ಹೆಂಗ್ ಗೊತ್ತಾಯ್ತು ಅಂತ ಹೇಳಿ. ಆಕ್ಚುಲಿ ನಾನು ತುಂಬಾನೇ ರೆಸಿಪೀಸ್ ಎಲ್ಲ ಕಂಡು ಹಿಡಿದಿದ್ದೆ, ಮಾಡಿದ್ದೆ ಟಿವಿ ಶೋಸ್ ಅಲ್ಲೆಲ್ಲ. ಯಾರ ಮೇಲೆ ಪ್ರಯೋಗ ಮಾಡ್ತಿದ್ರಿ? ನಮ್ಮ ಯಜಮಾನ್ರ. ಪಾಪ ಡಾಕ್ಟರ್ ಅಜಯ್ ಅವರು ಬಲಿ ಪಶುಗಳು. ಇಲ್ಲ ಬಲಿಪಶು ಇಲ್ಲ, ತುಂಬಾ ಟೇಸ್ಟ್ ತಿಂತಾ ಇದ್ರು. ಪರವಾಗಿಲ್ವಾ? ಓಕೆನಾ? ಓಕೆ 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 ಓಕೆ. ಫಸ್ಟ್ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ಇವತ್ತು ಮೊದಲನೇ ದಿನ ಶುಂಠಿ ಲಾಡು. ಏನ್ ಮೇಡಮ್, ಮೊದಲನೇ ದಿನ ಹಾಸ್ಪಿಟಲ್ ಇರ್ತಾರೆ, ಶುಂಠಿ ಲಾಡು ಯಾರು ತಿನ್ನಿಸ್ತಾರೆ? ಅಂದ್ರೆ ಅಮ್ಮನ ಹತ್ರ ಹೇಳ್ಬೇಕು. ಅಂದ್ರೆ ನಾವೇ ಒಂದ್ ಸ್ವಲ್ಪ ರೆಡಿ ಮಾಡಿ ಪುಡಿ ಎಲ್ಲ ಮಾಡಿ ಇಟ್ಕೊಂಡು ಆಮೇಲೆ ಹೋಗಿ ಹಾಸ್ಪಿಟಲ್ ಡೆಲಿವರಿ ಆದ್ರೆ ಸ್ವಲ್ಪ ಮಾಡ್ಕೊಡು ಅಂತ ಗಂಡಂಗೆ ಹೇಳ್ಬೋದು. ಬೇಕಾದ್ರೆ ಅಷ್ಟು ಈಸಿ ಇದೆ, ಹೇಳ್ಕೊಡ್ಬೋದು. ಆಮೇಲೆ ಡಾಕ್ಟರ್ ಈಚೆ ಕಳ್ಸಿ ಸ್ವಲ್ಪ ತಿನ್ಬಿಡು ಅಂತ ಬಾಯಿಗೆ ಹಾಕ್ಬಿಡ್ಬೋದು. ಇಲ್ಲ ಯಾರಿಗೆ? ಪೇಷಂಟ್ಗೆ. ಏನಂದ್ರೆ ಡಾಕ್ಟರ್ ಬಿಡ್ತಾರ ತಿನ್ನಕ್ಕೆ? ಅಯ್ಯೋ ಇಲ್ಲ ಹಾಗೇನಿಲ್ಲ, ಕೊಡಿ ಅಂತ ಹೇಳ್ತಾರೆ ಡಾಕ್ಟರ್. ಕೊಡಿ ಅಂತ ಹೇಳ್ತಾರ? ನಿಮ್ ಡಾಕ್ಟರ್ ಏನ್ ಹೇಳ್ತಾರೆ? ತಗೊಳ್ಳಿ ಅಂತ ಹೇಳ್ತಾರೆ. ಓಕೆ, ನೋ ಪ್ರಾಬ್ಲಮ್. ತುಪ್ಪ ಒಂದು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಅದನ್ನ ಸ್ವಲ್ಪ ಹಾಕ್ತದೆ ಅಷ್ಟೇ. ಓಕೆ, ಏನೇನ್ ತಂದಿದ್ದೀರಾ? ಏನ್ ಲಾಡು ಇನ್ನೊಂದ್ಸರಿ ಹೇಳಿ. ಇದು ಶುಂಠಿ ಲಾಡು ಅಂತ ಹೇಳ್ಬಿಟ್ಟು. ಅಯ್ಯೋ, ಲಾಡು ತಿನ್ನೋದೇ ಕಷ್ಟ, ಶುಂಠಿ ಲಾಡು ಬೇರೆ ಮಾಡ್ತಾ ಇದ್ದೀರಾ? ಇಲ್ಲ, ಶುಂಠಿ ಲಾಡು ತಿನ್ಬೋದು, ಲಾಡು ತಿನ್ನಕ್ ಬೇಜಾರ, ಎಲ್ಲ ಸಿಗತ್ತೆ. ಶುಂಠಿ ಲಾಡು ಎಲ್ಲ ಸಿಗಲ್ಲ. ಓಕೆ, ಏನೇನ್ ತಂದಿದ್ದೀರಾ ಮೇಡಮ್ ಅದಕ್ಕೆ? ಶುಂಠಿ ಲಾಡು ಬೇಕಾಗುವ ಸಾಮಗ್ರಿಗಳು: ಒಣಶುಂಠಿ, ಬೆಲ್ಲ, ತುಪ್ಪ. ಓಕೆ, ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ನನಗೆ ಮಿಕ್ಸಿ ಬೇಕು. ಫಸ್ಟ್ ನಂಗೆ ಕುಟಾಣಿ ಬೇಕು. ಕುಟ್ಟಾಣಿ? ಓ, ಇದೆಲ್ಲ ಕಷ್ಟ ಮೇಡಮ್. ಕುಟಾಣಿ ಎಲ್ಲ ತಗೊಂಡು ನಾವು ಕುಟ್ಕೊಂಡು ಈ ತರ ಎಲ್ಲ ಕೇಳ್ತೀರ ಅಂತ ನೀವು ಇದೆಲ್ಲ ಇಟ್ಟಿದೀನಿ ನೋಡಿ. ಇದೇನ್ ಗೊತ್ತಾ, ಶುಂಠಿ ಡೈರೆಕ್ಟ್ ಆಗಿ ಮಿಕ್ಸರ್ ಅಲ್ಲಿ ಪುಡಿ ಆಗಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಕುಟ್ಕೊಂಡು ಆಮೇಲೆ ನಂತರ ಮಿಕ್ಸರ್ ಹಾಕೊಳ್ಳೋಣ. ಓಕೆ, ಆಗಿದೆ. ಇವಾಗ ಮಿಕ್ಸರ್ ಹಾಕೋಣ. ಅಂದ್ರೆ ನೀವು ಕುಟಾಣಿಲಿ ಕುಟ್ಕೊಂಡಿದ್ದಂತ ಎಲ್ಲಾ ಶುಂಠಿಯನ್ನ ಮಿಕ್ಸಿಲಿ ಹಾಕೊಳ್ತಾ ಇದೀರಾ? ನೀರೇನಾರು ಹಾಕ್ಬೇಕಾ? ಬೇಡ, ನೀರ್ ಬೇಡ. ನೀರ್ಗಿರೇನು ಬೇಡ, ಪೌಡರ್ ಪೌಡರ್ ಮಾಡ್ಕೊಂಡ್ಬಿಡ್ತೀನಿ. ಆಗಿದೆಯಾ? ಆಗಿದೆ. ಪೌಡರ್ ಶುಂಠಿ ಅಲ್ಲ ಇದು, ಮಾಮೂಲಿ ಒಣಗಿರುವಂತ ಶುಂಠಿ. ಒಣ ಶುಂಠಿ ಸ್ಟ್ರಾಂಗ್ ಆಗಿದೆ ಅಲ್ಲ? ನಂಗೊಂದು ಜರಡಿ ಬೇಕು. ಜರಡಿ ಬೇಕಾ? ಕೊಡ್ತೀನಿ ಮೇಡಮ್. ಇಷ್ಟು ಸಾಕಾಗ್ಬೋದಲ್ಲ? ಪ್ಲೇಟ್. ಇವಾಗ ನಾವು ಹಳೆ ಕಾಲದ ಅಡಿಗೆ ತರ ಮಾಡೋಣ. ಮತ್ತೆ ಇನ್ನೇನಂದ್ರೆ ಇವಾಗೆಲ್ಲ ಇವಾಗ ಏನ್ ಡಾಕ್ಟರ್ ಏನಂತ ಹೇಳೋದು, ಎಲ್ಲ ಕೊಟ್ಬಿಡಿ, ಏನ್ ಫಸ್ಟ್ ಡೇ ಇಂದ ಎಲ್ಲ ಏನ್ ಬೇಕಾದ್ರೆ ಕೊಡ್ಬೋದು ಅಂತ ಹೇಳ್ತಾರೆ. ಹೌದು. ನಾವು ಕೊಡೋದ್ರಲ್ಲೂ ಸ್ವಲ್ಪ ನಾವು ಅದ್ರಲ್ಲಿ ಏನೇನ್ ಇದೆ ಅಂತ ಅಂಶ ಸ್ವಲ್ಪ ನಾವು ನೋಡ್ಕೊಳ್ಬೇಕು. ಮೊದಲಿನ ಕಾಲದಲ್ಲಿ ಕಣ್ಣು ಮುಚ್ಕೊಂಡು ಕೊಡ್ತಿದ್ರು, ಈಗಲೂ ಕೊಡ್ತಾರೆ. ಆದ್ರೆ ನಮ್ಗೆ ಅದ್ರಲ್ಲಿ ಏನಿದೆ ಅಂತಂದ್ರೆ ನಮ್ಗೆ ಕ್ಲೀನ್ ಆಗಿ ಅರ್ಥ ಆಗತ್ತೆ. ಇವಾಗ ನಾವು ಬಾಣಂತನ ಮಗು ಆಯ್ತು, ಮಗು ಆಗಿದ ತಕ್ಷಣ ನಾವು ಫಸ್ಟ್ ಎಲೆನಲ್ಲಿ ವಿಳೆದೆಲೆ, 2 ವಿಳೆದೆಲೆ, ಆಮೇಲೆ ಕಸ್ತೂರಿ ಮಾತ್ರೆ ಅಂತ ಸಿಗುತ್ತೆ, ಅದು ಗ್ರಂಥಿ ಅಂಗಡಿನಲ್ಲಿ ಸಿಗುತ್ತೆ. ಅದನ್ನ ಒಳಗೆ ಇಟ್ಬಿಟ್ಟು ಫಸ್ಟ್ ಅವ್ರಿಗೆ ಏನ್ ಆಹಾರ ಅಂದ್ರೆ ಅದೇ ವಿಳೆದೆಲೆನೆ ಕೊಡೋದು. ಹೌದಾ? ಅವ್ರು ಎಷ್ಟೋ ಜನ ಗೊತ್ತಿಲ್ಲ, ಕಸ್ತೂರಿ ಮಾತ್ರೆ ಒಂಥರ ಕಪ್ಪು ಕಲರ್ ಚಿಕ್ಕ ಮಾತ್ರೆ ತರ ಇರುತ್ತೆ. ಅದನ್ನ 2 ಹಾಕಿ ವಿಳೆದೆಲೆ 2 ಇಟ್ಬಿಟ್ಟು ಬಾಯಿ ಕೊಡೋದು ಬಾಯಿಗೆ. ಯಾತಕ್ಕೆ ಅಂತಂದ್ರೆ ವಿಳೆದೆಲೆನಲ್ಲಿ
ಕೆ ವಿಟಮಿನ್ ಇರುತ್ತೆ. ಓಕೆ. ಆ ಕೆ ವಿಟಮಿನ್ ಏನಂತಂದ್ರೆ ನಮ್ಗೆ ಬ್ಲೀಡಿಂಗ್ ಸ್ಟಾಪ್ ಮಾಡುತ್ತೆ, ಬ್ಲೀಡಿಂಗ್ ನ ಕಡಿಮೆ ಮಾಡುತ್ತೆ, ಸ್ಟಾಪ್ ಮಾಡಬಾರ್ದು, ಕಡಿಮೆ ಮಾಡುತ್ತೆ. ಓಕೆ. ಅದ ನಂತರ ವೂಂಡ್ಸ್, ಗಾಯ ಅದನ್ನೆಲ್ಲ ಗುಣಪಡಿಸೋಷ್ಟು ಶಕ್ತಿ ಇದೆ ಅದರಲ್ಲಿ. ಅದಕ್ಕೋಸ್ಕರ ನಾವು ವಿಳೆದೆಲೆನ ಕಂಪಲ್ಸರಿ ತಗೊಳ್ಬೇಕು. ಅದ ನಂತರ ಈ ಶುಂಠಿದು ಲಾಡು ತಿನ್ಬೇಕು. ಓಕೆ 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 ಓಕೆ. ಅಂದ್ರೆ ಮೊದಲನೇದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಒಳಗಡೆ ಬ್ಲೀಡಿಂಗ್ ಎಲ್ಲ ಜಾಸ್ತಿ ಇರುತ್ತೆ, ಆದ್ರಿಂದ ವಿಳೆದೆಲೆ 2 ವಿಳೆದೆಲೆಗೆ 1 ಕಸ್ತೂರಿ ಮಾತ್ರೆ ಹಾಕೊಂಡು ನಿಮ್ಮ ಮಗು ಹುಟ್ಟಿದ ತಕ್ಷಣ ಮೊದಲನೇ ಆಹಾರ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬ್ಲೀಡಿಂಗ್ ಎಲ್ಲ ಕಡಿಮೆ ಮಾಡುತ್ತೆ, ಸ್ಟಾಪ್ ಎಲ್ಲ ಮಾಡಲ್ಲ, ಕಡಿಮೆ ಮಾಡುತ್ತೆ. ಓಕೆ ಮೇಡಮ್. ಇವಾಗ ಶುಂಠಿ ಪುಡಿ ಆಗಿದೆ. ಶುಂಠಿನ ನಾವು ಜಜ್ಕೊಂಡಿದೀವಿ, ಜಜ್ಕೊಂಡ್ಮೇಲೆ ಮಿಕ್ಸಿಲಿ ಮಾಡಿದೀವಿ, ಮಿಕ್ಸಿ ಮಾಡಿದ ಜರಡಿ ಮಾಡಿದೀವಿ, ಜರಡಿ ಮಾಡಿದಕ್ಕೆ ಸ್ವಲ್ಪ ಮಟ್ಟಿಗೆ ಬೆಲ್ಲವನ್ನ ಹಾಕ್ತಾ ಇದೀವಿ. ಸ್ವಲ್ಪ ಮಟ್ಟಿಗೆ ಬೇಡ, ಜಾಸ್ತಿನೇ ಹಾಕ್ಬೇಕು. ಬೆಲ್ಲ ಜಾಸ್ತಿನೇ ಹಾಕ್ಬೇಕಾ? ಓಕೆ. ಎಷ್ಟು ಉಂಡೆ ತಿನ್ಬೇಕಾಗುತ್ತೆ ಇವ್ರೆ ಪ್ರತಿಭಾ ಅವ್ರೆ? 3 ದಿನ ಕೊಡ್ಬೇಕು, ಒಂದೊಂದು ಉಂಡೆ. 3 ದಿನ ಒಂದೊಂದು ಉಂಡೆ. ಎಷ್ಟು ದಪ್ಪ ಉಂಡೆ? ಒಂದು ಗೋಲಿ ಅಷ್ಟು. ಅಷ್ಟು ಎಫೆಕ್ಟ್ ಇರ್ತದ? ಒಂದು ಗೋಲಿ ಎಷ್ಟು ದಪ್ಪ ಇರ್ತಲ್ಲ? ಮತ್ತೆ ಇನ್ನೇನ್ ಗೊತ್ತಾ, ಬೆಲ್ಲದಲ್ಲಿ ಸಕ್ಕರೆಗಿಂತ 10 ಪಟ್ಟು ಐರನ್ ಜಾಸ್ತಿ ಇರುತ್ತೆ. ಅದಕ್ಕೆ ಸಕ್ಕರೆ ಹಾಕ್ಬಾರ್ದು, ಬೆಲ್ಲ ಹಾಕ್ಬೇಕು. ಐರನ್ ಕಂಟೆಂಟ್ ಜಾಸ್ತಿ ಬೇಕು ಬಾಣಂತಿಗೆ. ಅದಕ್ಕೋಸ್ಕರ ಬೆಲ್ಲ ಯೂಸ್ ಮಾಡ್ತಾ ಇದ್ದೇನೆ. ಅದಕ್ಕೆ ಶುಂಠಿ 1 ಸ್ಪೂನ್ ಆದ್ರೆ ಬೆಲ್ಲ 4 ಸ್ಪೂನ್ ಹೋಗಿರುತ್ತೆ ಒಂದು ಲಾಡುಗೆ. ಓಕೆ. ಎಷ್ಟು ದಿನ ಕೊಡ್ಬೇಕಾಗುತ್ತೆ ಪ್ರತಿಭಾ ಅವ್ರೆ? ಇದನ್ನ 3 ದಿವಸ ಕೊಡ್ಬೇಕು. ಇದನ್ನ ತುಂಬಾನು ಹೀಟ್ ಇದು ಶುಂಠಿ. ಅದಕ್ಕೋಸ್ಕರ ನಾವು ತುಂಬಾನೇ ದಿವಸ ಕೊಡ್ಬಾರ್ದು. ಇದು ಔಷಧಿ ಪ್ರಕಾರ ತಿನ್ಬೇಕು. ಇದು ನಾವು ಫುಡ್ ಅಂತ ತಿನ್ಬಾರ್ದು, ಔಷಧಿ ಅಂತ ಹೇಳ್ಬಿಟ್ಟು 3 ದಿನ 3 ಲಾಡು. ಅಂದ್ರೆ ಬೆಳಗ್ಗೆ ಟಿಫನ್ ತಿನ್ನೋದಕ್ಕಿಂತ ಮೊದಲು ಇದರಿಂದ ಶುರು ಮಾಡ್ಬೇಕು. ಹೌದು. ಆ 3 ದಿನನೂ ಇದು ಕೊಡ್ಬೇಕಾ ಎಲೆನಾ? ಹೌದು. 3 ದಿನ ಎಲೆ ಆದ ತಕ್ಷಣ ಒಂದು ಲಾಡು. ಓಕೆ ಓಕೆ ಓಕೆ. ನಂತರ 3 ದಿವಸ ಕಸ್ತೂರಿ ಮಾತ್ರೆ ತಗೊಂಡಾದ್ಮೇಲೆ ಕಸ್ತೂರಿ ಮಾತ್ರೆ ಬಿಟ್ಬಿಡ್ಬೇಕು. ಬರೀ ಎಲೆ ತಿನ್ಬೇಕು. 10 ಡೇಸ್ ಅಲ್ಲ, ಅಪ್ ಟು ಅವ್ರ ಲ್ಯಾಕ್ಟೇಷನ್ ಯಾವಾಗ ಹೊರಗಿರುತ್ತೆ, ಅವ್ರು ಯಾವಾಗ ಸ್ತನಪಾನ ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ, ಅಷ್ಟವರೆಗೂ ತಗೊಳ್ಬೇಕು. ಓಕೆ ಓಕೆ. 2 ಎಲೆ ತಗೊಳ್ಳೇಬೇಕು ಅಂತೀರಾ? ತುಂಬಾ ಈಸಿ ಇದೆಲ್ಲ. ತುಂಬಾ ಈಸಿ ಇದೆ ಮೇಡಮ್. 1 ಡ್ರಾಪ್ ತುಪ್ಪ ಅಷ್ಟೇ ಸಾಕಾ? ಸಾಕು. ಮತ್ತೆ ಇನ್ನೇನಂತಂದ್ರೆ ತುಪ್ಪನ ನಾವು 10 ಡೇಸ್ ಕೊಡಲ್ಲ. ಹೌದು. 10 ಡೇಸ್ ಕೊಡಬಾರ್ದು. ಹೌದು. ಆದ್ರೂ ನಾನು ಇದು ಲಾಡು ಕಟ್ಟಕ್ ಬೇಕಾಗತ್ತಲ್ಲ ಅಂತ ಬಿಟ್ಟು ಒಂದ್ ಸ್ವಲ್ಪ ಹಾಕ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಬೇಕಾದ್ರೆ ತುಪ್ಪ ಹಾಕೊಂಡು ಚೆನ್ನಾಗಿರುತ್ತೆ. ಇವಾಗ ನಮ್ಮವ್ರಿಗೆ ಎಲ್ಲ ಬಾಣಂತನ ಎಲ್ಲ ಮುಗಿದವ್ರಿಗೆ ಬೇಕಾದ್ರೆ ತುಪ್ಪ ಹಾಕೊಂಡು ಲಾಡು ಮಾಡ್ಕೊಂಡು ತಿನ್ಬೋದು, ಅದು ಚೆನ್ನಾಗಿರುತ್ತೆ. ಬೇಕಾದ್ರೆ ನಿಮ್ಗೊಂದು ಮಾಡ್ಕೊಡ್ತೀನಿ. ಲಾಡು ತುಪ್ಪ ಹಾಕ್ಬಿಟ್ಟು. ತುಪ್ಪ ಜಾಸ್ತಿ ಹಾಕಿದೆ. ಹೌದಾ? ಹಾಗಾದ್ರೆ ಫಸ್ಟ್ 2 ಬಾಣಂತಿ ಲಾಡು ಮಾಡ್ಕೊಂಡು ಅದ ನಂತರ. ಓಕೆ. ನಾನು ಅದೇ ಅನ್ಕೊಳ್ತಾ ಇದ್ದೆ, ಇವಾಗೆಲ್ಲ ಮಕ್ಕಳಾದ ತಕ್ಷಣ ಹೇಳ್ತಾರೆ, ಅಯ್ಯೋ ಮಕ್ಕಳಾದ್ಮೇಲೆ ನಾನು ದಪ್ಪ ಆಗ್ಬಿಟ್ಟೆ, ಮಕ್ಕಳಾದ್ಮೇಲೆ ನಾನು ಹಿಂಗಾಗ್ಬಿಟ್ಟೆ, ಮಕ್ಕಳಾದ್ಮೇಲೆ ಹೊಟ್ಟೆ ಬಂದ್ಬಿಡ್ತು ಅಂತ ಇವೆಲ್ಲ ಹೇಳ್ತಾ ಇರ್ತಾರೆ. ಅಂದ್ರೆ ಅವೆಲ್ಲ ಒಟ್ಟಾರೆಯಿಂದ ಆಹಾರ ಕ್ರಮದಿಂದನೇ ಬಂದಿರೋದು ಮೇಡಮ್. ಹೌದು. ಒಪ್ಕೊಳ್ತಾರೆ? ಹೌದು, ಖಂಡಿತ. ಅದು ನಮ್ಗೆ ಆಹಾರ ಶೈಲಿಗಿಂತ ನಮ್ದು ದಿನನಿತ್ಯದ ಚಟುವಟಿಕೆ ಎಲ್ಲ ಕಡಿಮೆ ಆಗಿದೆ. ಅದ್ರಕ್ಕೋಸ್ಕರ ನಾವು ಬೊಜ್ಜು ಬಂದಿರ್ಬೋದು. ಎಷ್ಟೋ ಜನ ಹೆಂಗಾಗ್ಬಿಡ್ತಾರೆ ಅಂತ ಹೇಳಿದ್ರೆ, ಮಗು ಆಗ್ಬಿಡ್ತು ಅಂದ್ರೆ 1 ವರ್ಷ ಅಷ್ಟೇ, ಏನು ಕೆಲಸನೇ ಇಲ್ಲ. ಅವ್ರ ಅಮ್ಮ ಆಗೋಯ್ತು ಕತೆ. ಅವ್ರ ಅಮ್ಮಂದು ಅವ್ರ ಅಜ್ಜಿ ಯಾರ ಮಲ್ಲಿದ್ರೆ ಮುಗಿದೋಯ್ತು ಅವ್ರ ಕತೆ. ನರಕ ಚತುರ್ದಶಿನೇ. ಇವಾಗ ಸ್ವಲ್ಪ ತುಪ್ಪ ಹಾಕೋತೀನಿ, ಇದು ನಿಮಗೋಸ್ಕರ. ಓಕೆ 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 ಓಕೆ. ಓಕೆ. 3 ಶುಂಠಿಯ ಲಾಡು. ಮಗು ಆಗ ಮೊದಲನೇ ದಿನಕ್ಕೆ 1 ಲಾಡು ತರ 3 ದಿನ ತಗೊಳ್ಳಿ. ಬಾಣಂತಿಯ ಶುಂಠಿ ಲಾಡು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಾಣಂತಿಯ ಶುಂಠಿ ಲಾಡು ತುಂಬಾ ಸಖತ್ತಾಗಿ ಮಾಡಿದ್ದಾರೆ, ಈಸಿಯಾಗಿ ಮಾಡಿದ್ದಾರೆ. ತಿನ್ನೋಡ್ಬೇಕು, ತಿನ್ನೋದಕ್ಕಿಂತ ಮೊದಲು, ಯಾಕಂದ್ರೆ ನಾವು ತಿನ್ನೋ ಹುಚ್ಚು ತಿನ್ಗಿನ್ಬಿಡ್ತೀವಿ 3. ಅದಕ್ಕೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಶುಂಠಿ ಲಾಡು ಮಾಡುವ ವಿಧಾನ: ಮೊದಲು ಒಣಶುಂಠಿಯನ್ನು ಕುಟ್ಟಾಣಿಯಲ್ಲಿ ಹಾಕಿ ಕುಟ್ಟಿ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಆಮೇಲೆ ಇದನ್ನು ಜರಡಿ ಹಿಡಿಯಿರಿ. ಒಣಶುಂಠಿ ಪುಡಿಯ 4ರಷ್ಟು ಬೆಲ್ಲದ ಪುಡಿ ಹಾಕಿ ಕಲಸಿ ಸ್ವಲ್ಪ ತುಪ್ಪ ಹಾಕಿ ಉಂಡೆ ಕಟ್ಟಿ. ಈಗ ಬಾಣಂತಿಯರು ಮೊದಲ 3 ದಿನ ಸೇವಿಸಲೇಬೇಕಾದ ಶುಂಠಿ ಲಾಡು ಸವಿಯಲು ಸಿದ್ಧ. ತರ ಇದೆಯಪ್ಪ, ಚೆನ್ನಾಗಿದೆ. ಶುಂಠಿ ತಿನ್ನಂಗೆ ಇದೆ, ಜಾಸ್ತಿ ಏನದು ಬೆಲ್ಲ ಹಾಕಿದ್ದಾರೆ. ಅದರಿಂದ ಶುಂಠಿ ಏನಂತ ಖಾರ ಎಲ್ಲ ಬರ್ತಲ್ಲ. ಆರೋಗ್ಯಕ್ಕೆ ತಿನ್ಬೇಕ್ರಿ. ನೀವು ಸ್ಮಾರ್ಟ್ ಆಗಿರ್ಬೇಕು ತಾನೆ, ನೀವು ಸಖತ್ತಾಗಿರ್ಬೇಕು ತಾನೆ, ಆರೋಗ್ಯವಿರ್ಬೇಕು ತಾನೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಿರೋರಿಗೆ ಹೇಳ್ಕೊಡಿ, ಅವ್ರಿಗೂ ಮಾಡಿ ತಿನ್ಸಿ. ಓಕೆ, ಥ್ಯಾಂಕ್ ಯು ಮೇಡಮ್. ಯಾಕಂದ್ರೆ 10 ದಿನ ನಮ್ಮ ಜೊತೆಗೆ ಇರಲೇಬೇಕು ನೀವು. ಮೊದಲನೇ ದಿನದಾಗಿದೆ, ಇನ್ನು 9 ದಿನಗಳ ಟೈಮ್ ಇದೆ. ಬರ್ತಾರೆ, ಒಳ್ಳೆ ಆರೋಗ್ಯ ಕ್ರಮನ ನಮಗೆ ತೋರಿಸಿ.
ಥ್ಯಾಂಕ್ ಯು ಪ್ರತಿಭಾ ಅವರೇ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮುರಳಿ ಅವರೇ, ಯಾರು ಬರ್ತಾ ಇದಾರೆ, ಯಾರ ಮನೆಯ ಕೈ ರುಚಿನ ತೋರಿಸ್ತಾ ಇದಾರೆ, ಆ ರುಚಿ ನಾವು ಕಲ್ತ್ಕೋಬೇಕು. ಕರ್ಸಿ ಬೇಗ, ಖಂಡಿತವಾಗ್ಲೂ ಕರ್ಸ್ತಾ ಇದೀವಿ. ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ. ಹೇಮಾವತಿ ಅಂತ. ಹೇಮಾವತಿ ಅವರೇ, ಎಲ್ಲಿಂದ? ಯಲಹಂಕದಿಂದ. ಏನ್ ಮಾಡ್ಕೊಂಡಿದ್ದೀರಮ್ಮ? ನಾನು ಲೆಕ್ಚರರ್ ಗವರ್ಮೆಂಟ್ ಕಾಲೇಜ್. ಲೆಕ್ಚರರ್ PU ಕಾಲೇಜ್. ತಗೊಳ್ತೀರಾ? ಜಿಯೋಗ್ರಫಿನಾ? ಓಕೆ. ನಾನು ಜಿಯೋಗ್ರಫಿನೇ ತಗೊಂಡಿದ್ದೆ. ಹೌದಾ? ಯಾವಾಗ? PUC ಓದ್ಬೇಕಂದ್ರೆ. ಇವಾಗಲ್ಲ, ಅವಾಗ ಜಾಗ್ರಫಿ ತಗೊಂಡಿದ್ದೆ. ನಮ್ಮ ಶೇಷಾದ್ರಿಪುರ ಯೂನಿ ಕಾಲೇಜಲ್ಲಿ ಜಾಗ್ರಫಿನೇ ಇದ್ದಿದ್ದು. ಓಕೆ, ಎಷ್ಟು ವರ್ಷ ಆಯ್ತು ಇನ್ನ ಕೆಲಸ ಇದೆ ಸರ್ವಿಸ್? 32 ವರ್ಷ ಆಯ್ತು. 32 ವರ್ಷ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀರಾ? ವೆರಿ ಗುಡ್. ಇನ್ನ ಎಷ್ಟು ವರ್ಷ ಇದೆ ಸರ್ವಿಸ್ಗೆ? ಇನ್ನು 3 ವರ್ಷ ಇದೆ. ಇನ್ನೂ 3 ವರ್ಷ ಇದೆ. ಓಕೆ. ಮನೇಲಿದೆ ನಿಮ್ದು? ಯಲಹಂಕದಲ್ಲಿ ಇದೆಯಾ? ಮೇಡಮ್, ಏನ್ ಮಾಡ್ತಾ ಇದೀರಾ ಇವತ್ತು ನೀವು? ಇವಾಗ ಜೋಳದ ವಡೆ ಮಾಡ್ತಾ ಇದ್ದೀನಿ. ಜೋಳದ ವಡೆನಾ? ಕಡಲೆಬೇಳೆ ವಡೆ ಆಯ್ತು, ರವೆ ವಡೆ ಆಯ್ತು, ಮದ್ದು ವಡೆ ಆಯ್ತು, ಜೋಳದ ವಡೆನೂ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಜೋಳದ ವಡೆ ಮಾಡ್ತಾ ಇದ್ದೀನಿ. ಓಹೋ, ಕೇಳಿ, ಜೋಳದ ವಡೆ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಜೋಳದ ವಡೆ ಬೇಕಾಗುವ ಸಾಮಗ್ರಿಗಳು: ಜೋಳದ ಹಿಟ್ಟು, ಉದ್ದಿನ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಮೇಡಮ್ ನಿಮ್ಗೆ? ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ತಗೊಳ್ಳಿ ಮೇಡಮ್. ಇದು ಜೋಳದ ಹಿಟ್ಟು. ಜೋಳದ ಹಿಟ್ಟು 3 ಭಾಗ ತಗೊಂಡ್ರೆ ಬಾಕಿ ಎಲ್ಲ ಒಂದೊಂದು ಭಾಗ ತಗೊಳ್ಬೇಕು. ಅಂದ್ರೆ ಜೋಳದ ಹಿಟ್ಟು 1 ಕಪ್ ತಗೊಂಡ್ರೆ 3 ಕಪ್ ಮೇನ್ ಇಂಗ್ರೀಡಿಯಂಟ್ ಜೋಳದ ಹಿಟ್ಟು. ಓಕೆ. ಅಂದ್ರೆ 3 ಸ್ಪೂನು ನಾವು ಜೋಳದ ಹಿಟ್ಟು ಹಾಕಿದ್ರೆ ಮಿಕ್ಕಿದೆಲ್ಲ ಒಂದೊಂದು ಸ್ಪೂನ್. ಇದು ಮೇಡಮ್? ಇದು ಉದ್ದಿನ ಹಿಟ್ಟು. ಓಹೋ, ಉದ್ದಿನ ಹಿಟ್ಟು. ನೆಕ್ಸ್ಟ್ ಕಡಲೆ ಹಿಟ್ಟು 1 ಸ್ಪೂನ್. ಓಕೆ. ನೆಕ್ಸ್ಟ್ ಗೋಧಿ ಹಿಟ್ಟು 1 ಸ್ಪೂನ್. ಓಹೋ, ಅದು ಅಕ್ಕಿ ಹಿಟ್ಟು ಒಂದು ಅರ್ಧ ಸ್ಪೂನ್ ಸಾಕು. ಸ್ವಲ್ಪ ಗರಿಯಾಗಿ ಬರೋದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡೋದು. ಎಲ್ಲ ಹಿಟ್ಟುಗಳು ಹಾಕಿದ್ದೀರಾ? ಎಲ್ಲ ಹಿಟ್ಟು 5 ತರ ಹಿಟ್ಟು ಹಾಕಿದ್ದೀರಾ? ಮಲ್ಟಿ ಗ್ರೇನ್ಸ್ ವಡ ಅಂತ ಅನ್ಬಹುದು. ಹೌದಾ? ಅಲ್ವಾ? ಮತ್ತೆ ಎಲ್ಲ 5 ತರ ಹಾಕಿದ್ರೆ ಲೆಕ್ಚರ್ ಅವ್ರಿಗೆ ಹೇಳ್ಕೊಡ್ಬೇಕೆ ನಾವು? ಒಂದು ಮಿಕ್ಸಿ ಬೌಲ್. ಇನ್ನೊಂದು ಕೊಡ್ಲಾ? ಮಿಕ್ಸಿ ಹಾಕಿ ಕೊಡ್ತೀನಿ ಮೇಡಮ್. ಏನ್ ಹಾಕೊಳ್ತೀರಾ? ರುಬ್ಕೊಳ್ಳಕ್ಕೆ ಹಸಿಮೆಣಸಿನಕಾಯಿ ಹಾಕೊಳ್ಳಿ. ಹಸಿಮೆಣಸಿನಕಾಯಿ ನಿಮ್ಗೆ ರುಚಿಗೆ ಜಾಸ್ತಿ ಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಇರ್ಲಿ. ನಾವು ಸ್ವಲ್ಪ ಖಾರದ ಮನುಷ್ಯ, ಅದಕ್ಕೆ ಯಾವಾಗ್ಲೂ ಕೇಳ್ತಾ ಇರ್ತೀನಿ ನಾನು. ಜೀರಿಗೆ ಒಂದು ಅರ್ಧ ಸ್ಪೂನು. ಓಕೆ. ಕರಿಬೇವು. ನಿಮ್ಗೆ ಇದೆಲ್ಲ ಅಂದಾಜ್ ಮೇಲೆ ಎಷ್ಟು ಬೇಕಷ್ಟು ಹಾಕೋಬಹುದು. ಉಪ್ಪು ಮಾತ್ರ ರುಚಿಗೆ ತಕ್ಕಷ್ಟು ಹಾಕೊಳ್ಬೇಕಾಗತ್ತೆ. ಓಕೆ. ಎಷ್ಟು ಗಂಟೆ ಕಾಲೇಜ್ ಮೇಡಮ್? ಇದು ನಮ್ದು 9 to 2. ಇದು ಕೊತ್ತಂಬರಿ ಸೊಪ್ಪು. ನೀರೇನಾದ್ರೂ ಬೇಕಾ? ಕೊಡಿ. ಸ್ವಲ್ಪ ಸ್ವಲ್ಪ. ರುಬ್ಕೊಂಬಂದಿದ್ದೆಲ್ಲ ಹಾಕೊಳ್ಬಿಟ್ಟೆ. ನೀವು ಖಾರ ಜಾಸ್ತಿ ಬೇಕು ಅಂದ್ರಲ್ಲ, ಕೈಯಿಂದ ಮಿಕ್ಸ್ ಮಾಡ. ಮಿಕ್ಸ್ ಮಾಡಿ ಆರಾಮ ಮಾಡಿ. ನೀರ್ ಹಾಕಿ ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಆದ್ರೂ ಪರವಾಗಿಲ್ಲ. ಹೌದಾ? ಸಾಕು. ಓಹೋ, ಏನ್ ಎಣ್ಣೆಲಿ ಕರಿತೀರಾ? ಇಲ್ಲ, ಕರಿಬೇಕು. ಎಣ್ಣೆ ಇಟ್ಕೋಬೋದಾ? ಮುರಳಿ ಅವರೇ, ಇದು ಹಿಟ್ಟು ಕಲಸಿಟ್ಬಿಟ್ಟು ಒಂದು 5-6 ಗಂಟೆ ಇಡ್ಬೇಕಾಗತ್ತೆ. ಏನಕ್ಕೆ? ನೆನಿಬೇಕದು. 5-6 ಗಂಟೆ? 5-6 ಗಂಟೆ ಇಡ್ಬೇಕು. ಅದಕ್ಕೆ ರಾತ್ರಿ ಕಲಸಿ ಸಾಮಾನ್ಯವಾಗಿ ನಾವು ಬೆಳಗ್ಗೆ ಮಾಡ್ತೀವಿ. ಮಾಡ್ತೀರಾ? ಏನಕ್ಕೆ ಇದು? ಯಾವ್ದಕ್ ಮಾಡಿದ್ರು ಇದು ತಿನ್ನೋದು ಕೊಟ್ಟಿ ತಿನ್ನಕಷ್ಟೇ ಮಾಡಿಡೋದು. ಯಾವಾಗ ತಿನ್ಕೊಳ್ಳೋದು? ಬೆಳಗ್ಗೆ ತಿಂಡಿಗೆ ತಿನ್ನಿ, ಊಟಕ್ಕೆ ತಿನ್ನಿ, ಸಾಯಂಕಾಲ ಸ್ನಾಕ್ಸ್ ಅಂತ ತಿನ್ಕೊಳ್ಳಿ. ಎಲ್ಲ ಕೈ ಆಗ್ಬಿಡಲ್ವಾ? ಮಾಡಿ ಮಾಡಿಟ್ರೆ ಮೆತ್ತಗಾಗತ್ತೆ. ಕರ್ದಾಕ್ಲಿ ಮೆತ್ತಗನೇ ಇರುತ್ತೆ ಇದು. ಅಂದ್ರೆ ಈ ಮದ್ದೂರು ವಡ ಟೈಪ್ ಗರಿಯಾಗಿರಲ್ಲ, ಮೆತ್ತಗಿರುತ್ತೆ. ಪೂರಿ ತರ ಉಬ್ಕೊಳತ್ತಲ್ವಾ, ಗಟ್ಟಿಯಾಗಿರುತ್ತೆ. ಹೌದೇನು? ಅದಕ್ಕೆ ನೆನೆಸಿಟ್ರೆ ಉಬ್ಕೊಳತ್ತೆ, ನೆನೆದೇ ಇದ್ರೆ ಉಬ್ಬಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಿಂಗೆ ಎಷ್ಟು ಗಂಟೆ ಹೋಗ್ತೀರಾ ಕಾಲೇಜ್ಗೆ? 8:45 ಮನೆ ಬಿಡ್ತೀರಾ? ಇಲ್ಲ, 8:30-35 ಬಿಡ್ತೀನಿ. 8:45 ಪ್ರೇಯರ್ ಅಲ್ವಾ? ಹೌದಾ? ಪ್ರೇಯರ್ ಎಲ್ಲ ಉಂಟಾ ಕಾಲೇಜ್ಗೆ? ದಿನ ಇರುತ್ತಾ ಮಕ್ಕಳಿಗೆ? ಇಲ್ಲ, ನಮ್ಗೆ ವೀಕ್ಲಿ 16 ಅವರ್ಸ್ ಇರುತ್ತಲ್ವಾ? ವೀಕ್ಲಿ 16 ಅವರ್ಸ್. 4 ಅವರ್ಸ್ ಒಂದು ಕ್ಲಾಸಿಗೆ ಬರುತ್ತೆ. ಕಾಮರ್ಸ್ ಮತ್ತು ಆರ್ಟ್ಸ್ ಮಾತ್ರ.
ಮಕ್ಳೇನ್ ಮಾಡ್ತಾ ಇದಾರೆ? ದೊಡ್ಡವನ್ ಸಮರ್ಥ ಅಂತ ಇಂಜಿನಿಯರಿಂಗ್ ಮುಗಿಸ್ತಾ ಈಗ MS ಗೋಸ್ಕರ ಸ್ಟಡಿ ಮಾಡ್ತಾ ಇದ್ದ. ಸಮರ್ಥ. ಎರಡನೇ ಮಗನೆಷ್ಟು? ಸೃಷ್ಟಿತ್ ಅಂತ. ಸೃಷ್ಟಿ ಏನ್ ಮಾಡ್ತಾನ ಅವನು? ಅವನು ಮೆಡಿಕಲ್ ಓದ್ತಾ ಇದ್ದಾನೆ ತುಮಕೂರಲ್ಲಿ ಸಿದ್ಧಾರ್ಥ ಕಾಲೇಜ್. ನೋಡಿ ಎಲ್ಲ ನಿಮ್ ಮಕ್ಳಿಗೆ ಮಾತ್ರ ಓದಿಸ್ಬಿಡಿ ನೀವು. ಇಲ್ಲ ವರ್ಷ MBBS. ಏನ್ ಮಾಡ್ತಾ ಇದಾರೆ? ಅವರು ಪ್ರೊಫೆಸರ್. ನೋಡಿ, ಪ್ರೊಫೆಸರು ನೀವೇ, ಲೆಕ್ಚರರು ನೀವೇ, ಡಾಕ್ಟರ್ ನೀವೇ, ಇಂಜಿನಿಯರ್ ನೀವೇ. ಅಲ್ಲ, ನಮ್ಗೆ ಓದ್ಸೋದೇ ಬಂಡವಾಳ ಅಲ್ವಾ, ಬೇರೆ ಏನು ಇನ್ಕಮ್ ಇರಲ್ಲ. ಒಳ್ಳೆ ಕರೆಕ್ಟ್. ಅದು ತುಂಬಾ ಒಳ್ಳೆ ಅದ್ಭುತವಾದಂತ ಮಾತು ಕೂಡ. ನಮ್ಮ ಹತ್ರ ಏನ್ ಬಂಡವಾಳ ಇದೆ, ನಮ್ಮ ಮಕ್ಕಳೇ ಬಂಡವಾಳ ಅಂತ ಕೆಲವರು ಅಂತಾರೆ. ಅಯ್ಯೋ, ನಮ್ಮ ಮಕ್ಳಿದಾರೆ, ಅವ್ರ ಜೊತೆ ಓದಿರೋದೇ ಬಂಡವಾಳ ಅಂತಾರೆ. ಏನೋ ಯಾವ್ಯಾವ ಬಂಡವಾಳ ಇನ್ನೂ ಗೊತ್ತಿಲ್ಲ. ಈ ಕೈಗೆ ನೀರ್ ಹಚ್ಕೊಂಡ್ಬಿಟ್ಟು. ಓಕೆ. ಇನ್ ಉದ್ದಿನ ತರ ಇರ್ತಾ ಇದು? ಉಬ್ಬುತ್ತಾ? ಉಬ್ಬುತ್ತೆ, ಪೂರಿ ತರ ಉಬ್ಬುತ್ತೆ. ಕೈಗೆ ಎಣ್ಣೆ ಹತ್ಕೊಂಡ್ಬಿಟ್ರೆ ಈಸಿಯಾಗಿ ತೆಗಿಬಹುದು ಅಂತ ಕೈಯಿಂದ. ಅಂದ್ರೆ 5-6 ಅವರ್ ನೆನ್ಸ್ಬೇಕು ಅಂದ್ರೆ ನಾವು ನಾಳೆ ಮಾಡ್ಬೇಕು ಅಂದ್ರೆ ಇವತ್ತೇ ಮಾಡ್ಬೇಕು. ಅದೆಲ್ಲ ಹಿಟ್ಟು ಇರುತ್ತಲ್ವಾ, ಏನ್ ತೊಂದ್ರೆ ಇಲ್ಲ. ನಮ್ಗೆ ಜೋಳದ ಹಿಟ್ಟಂತೂ ರೆಡಿ ಇದ್ದೇ ಇರುತ್ತೆ ಯಾವಾಗಲೂ. ನೀವೇನೋ ಹುಬ್ಳಿದಾರ ಜೋಳದ ಹಿಟ್ಟೆಲ್ಲ ರೆಡಿ ಮಾಡಿ ಎಲ್ಲ ಸೇರಿಸಿ ಮಿಷಿನ್ ಹಾಕ್ಸಿದ್ರು ಆಯ್ತು. ಹೌದಾ? ಅದನ್ನು ಮಾಡ್ತೀವಿ ನಾವು. ಎಲ್ಲ ಪ್ರಮಾಣದಲ್ಲಿ ಎಲ್ಲ ಸೇರಿಸ್ಬಿಟ್ಟು ಬೇಕು ಅಂತ ಪಟ್ ಅಂತ ಕಲಿಸ್ಕೊಂಡ್ ಬಿಡ್ಬೋದಲ್ಲ. ವೆಜ್ ನಾನ್ ವೆಜ್? ಆಮೇಲೆ ವೆಜ್ಜೇನಾ? ಪಕ್ಕ ವೆಜ್ಜೇನಾ? ಪಕ್ಕ ಪಕ್ಕ. ಮಕ್ಳೇನ್ ಚಿಕನ್ ತಿನ್ಬೇಕು ನಲ್ವಾ? ತಿನ್ನಲ್ವಾ? ಸಮರ್ ತಿಂತಾನಪ್ಪ. 2 ಸರಿ ನೋಡಿದೀನಿ. ಕಾಲೇಜ್ ಹತ್ರ ಹೋಗ್ಬೇಕಾದ್ರೆ ಇಂಜಿನಿಯರ್ ಹುಡುಗ ಅಲ್ವಾ? ಅಂಕಲ್ ನಮ್ಗೆ ಇಷ್ಟ ಮಲ್ಲಿ ಹೇಳ್ಬೇಡಿ ಅಂತ ಹೇಳಿದ. ಹೌದಾ? ಈಗ ಗೊತ್ತಾಯ್ತಲ್ಲ, ಹಾಗಾದ್ರೆ ಮನೇಲಿ ಮಾಡ್ಕೊಡ್ಬಹುದು. ಅದೇ ಬೆಸ್ಟ್. ಅದು ನನ್ನದೇ ಹೇಳ್ತೀನಿ, ನಿಮ್ಮ ಅಮ್ಮನಿಗೆ ಸಖತ್ತಾಗಿ ಮಾಡ್ಕೊಡ್ತಾರಲ್ಲಪ್ಪ ಅಂತ. ಸುಂದರಿ ಅಂಕಲ್ ಏನು ಹೇಳ್ಬೇಡಿ ಅಂತ ಹೇಳಿದ ಅವಾಗಲೇ. ಅಡಿಗೆ ಮಾಡೋ ಟೈಮ್ ಸಿಗುತ್ತಾ ನಿಮ್ಗೆ? 1 ಗಂಟೆ ಕಾಲೇಜ್ ಬಂದ್ಬಿಡ್ತೀರಾ? 2 ಗಂಟೆ ಬಂದ್ಬಿಡ್ತೀನಿ. ಡೈಲಿ 3 ಅವರ್ಸ್ ಕ್ಲಾಸ್ ಇರುತ್ತೆ, ಇಲ್ಲ ಒಂದೊಂದ್ ದಿನ 2 days 2 ಅವರ್ಸ್ ಇರುತ್ತೆ. ಓಕೆ. ಹೀಗಾಗಿ ನಂತಷ್ಟೇನು ಅನ್ಸಲ್ಲ. ಅದು ಮನೆಗೆ ಹತ್ರನೇ ಬೇರೆ? ಮನೆಗೆ ಹತ್ರ. ಯಜಮಾನ್ರು ಎಷ್ಟು ಗಂಟೆಗೆ ಬರ್ತಾರೆ? ಅವ್ರು ಸಾಯಂಕಾಲ 5 ಗಂಟೆಗೆ. ಓಹೋ. ಮಕ್ಕಳು ಏನು ಎಲ್ಲ ಕಾಲೇಜ್ ಕೊಟ್ಟಾಗಿರ್ತಾರೆ? ಅವ್ರು ಬೆಳಿಗ್ಗೆ ಗಂಟೆ ನೀವೇ ಫ್ರೀ? ನಾನೇ. ಅವಾಗಲೇ ನಿಮ್ಮ ಕೆಲ್ಸಕ್ಕೆ ಹೋಗ್ತೀರಂತ ಅನ್ಸೋದಿಲ್ವೇ? ಇಲ್ಲ ಅನ್ಸಲ್ಲ. ಅದಕ್ಕಾಗ ನಿಮ್ದು ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಾ ಇರೋದು. ಒಳ್ಳೇದು ಮೇಡಮ್. ನೀವೆಲ್ಲ ನೋಡ್ತಾ ಇರೋದ್ರಿಂದ ನಾವೆಲ್ಲ ಅಡಿಗೆ ಮಾಡ್ತಾ ಇದೀವಿ, ತಿಳಿಸ್ತಾ ಇದೀವಿ, ಮಾಡೋದನ್ನ ತೋರಿಸ್ತಾ ಇದೀವಿ. ತಗೊಳ್ಳಿ, ನೋಡ್ಬಿಟ್ಟು ತಿಂದ್ಬಿಟ್ಟು ರುಚಿ ನೋಡಿ ಹೇಳಿ ಏನು ಅಂತ. ಓಕೆ. ನೋಡ್ಬಿಟ್ಟು ತಿನ್ಬಿಟ್ಟು ರುಚಿ ಹೇಳ್ಬಿಡಿ ಅಂತ ಹೇಳಿದಾರೆ. ಕರೆಕ್ಟ್ ಆಗಿ ನೋಡ್ಬಿಟ್ಟು ತಿನ್ಬಿಟ್ಟು ರುಚಿ ಹೇಳ್ಬಿಡೋದ ನೀನೆ ಮೇಡಮ್? ಏನ್ ಹಂಗೆ ತಿನ್ಬೋದಾ? ಹಂಗೆ ತಿನ್ಬೋದು. ಚಟ್ನಿ ಗಿಟ್ಟಿ ಏನೋ ಬೇಕಾಗತ್ತಾ ಬೇಡವಾ? ಬೇಕಾಗಲ್ಲ ಅನ್ಸುತ್ತೆ. ತಿಂದು ನೋಡಿ. ಅದಕ್ಕಂದ್ರೆ ಹಸಿಮೆಣಸಿನಕಾಯಿ, ಜೀರಿಗೆ, ಕೊತ್ತಂಬರಿ, ಕರಿಬೇವು, ಉಪ್ಪು ಎಲ್ಲ ಇರುತ್ತಲ್ಲ. ನಿಮ್ಗೆ ಬ್ರೇಕ್ಫಾಸ್ಟ್ ನೀವು ಅವ್ರು ಹೇಳಿ ತುಂಬಾ ಕರೆಕ್ಟ್. ನೀವು ಯಾವ ಬೇಕಾದ್ರೆ ತಿನ್ಕೋಬಹುದು. ಇದೇನು ವಡೆ ಅನ್ಕೊಳಂಗಿಲ್ಲ, ದಪ್ಪ ಪೂರಿ ಅನ್ಕೋಬಹುದು. ಏನ್ ಸಾಯಂಕಾಲ ಬೆಳಗ್ಗೆಲ್ಲ ಯಾವ ಬೇಕಾದ್ರೆ ಕರೆಕ್ಟ್. ನಮ್ ಲೆಕ್ಚರ್ ಹೇಳಿದೆ ಕರೆಕ್ಟ್. ನಾನು ಕೊಂಡೆ ವಡೆ ಅಂದ್ರೆ ನಮ್ದು ಒಂದು ಇಮ್ಯಾಜಿನೇಷನ್ ಇರುತ್ತಲ್ಲ, ಈರುಳ್ಳಿ ಎಲ್ಲ ಇರ್ತೇನೋ, ಮೆತ್ಕಾಬಿಡ್ತೀರಿ ಅನ್ಕೊಂಡೆ. ಇದು ಆ ತರದಲ್ಲ, ಇದೊಂಥರ ಬೇರೆ ತರನೇ ಚೆನ್ನಾಗಿದೆ, ಒಂಥರ ಕಾರ್ಕಾರವಾಗಿ. ಜೋಳದ ಹಿಟ್ಟು ಹಾಕಿರೋದು ಗೊತ್ತಾಗ್ತದೆ? ಗೊತ್ತಾಗತ್ತಾ? ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಮಾಡ್ತಾ ಇದೀನ? ನಿಮ್ಮ ಹುಬ್ಳಿಲಿ ಮಾಡ್ತಾರಾ? ಗೊತ್ತಿಲ್ಲ, ನಮ್ಮಮ್ಮ ಮಾತ್ರ ಮಾಡ್ತಾ ಇದ್ರು. ನಿಮ್ಮ ಅಮ್ಮ ಮಾಡೋರು? ಅವ್ರು ಹುಬ್ಳಿಯವ್ರು ತಾನೆ? ಇಲ್ಲ, ಅವರು ರಾಣೆಬೆನ್ನೂರು. ರಾಣಿಬೆನ್ನೂರು? ಒಂಥರ ಏನಂದ್ರೆ ಮೆಣಸಿ ಏನದು ಈರುಳ್ಳಿ ಎಲ್ಲ ಏನು ಬೇಕಾಗಿಲ್ಲ. ಒಂಥರ ಮಕ್ಳಿಗೆಲ್ಲ ಖಾರನು ಅನ್ಸಲ್ಲ, ಖಾರ ಇದೆ ಅಂತ ಗೊತ್ತೇ ಆಗಲ್ಲ. ಬೇಕು ಅಂದ್ರೆ ಹಾಕೊಳ್ಬಹುದು, ಖಾರ ಜಾಸ್ತಿ ಹಾಕ್ಬಹುದು. ಓಕೆ. ನಾನು ಇವತ್ತು ಜಾಸ್ತಿ ಹಾಕಿದ್ದೀನಿ ನಿಮಗಂತ ಖಾರ. ನೀವು ತುಂಬಾ ಸಪ್ಪೆ ಕಡಿಮೆ. ಹೇಮಾವತಿ ಅದ್ಭುತವಾಗಿ ಈ ಜೋಳದ ವಡೆಯನ್ನ ಮಾಡೋ ರೀತಿ ತೋರಿಸಿದ್ದಾರೆ. ಇವ್ರು ಯಾವ ರೀತಿ ಮಾಡೋದು ಅಂತ ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಜೋಳದ ವಡೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಜೀರಿಗೆ, ಕರಿಬೇವು, ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಜೋಳದ ಹಿಟ್ಟು, ಉದ್ದಿನ ಹಿಟ್ಟು, ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ರುಬ್ಬಿಕೊಂಡ ಮಿಶ್ರಣ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಂತರ ಕೈಗೆ ನೀರು ಹಚ್ಚಿಕೊಂಡು ಈ ಮಿಶ್ರಣವನ್ನು ಕೈಯಲ್ಲಿ ತಟ್ಟಿ ಕಾದ ಎಣ್ಣೆಯಲ್ಲಿ ಹಾಕಿ ಕರಿಯಿರಿ. ಈಗ ಧಾರವಾಡ ಸ್ಪೆಷಲ್ ಜೋಳದ ವಡೆ
ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಲೆಕ್ಚರರ್ ಅವರು ಬಂದಿದ್ದಾರೆ. ಹೇಮಾವತಿ ಇವರು ಅದ್ಭುತವಾಗಿ ಮಾಡಿದ್ದಾರೆ. ಜೋಳದ ವಡೆನ ಮಾಡಿ ಕೊಡ್ಬೋದು, ಒಂದ್ಸರಿ ಟ್ರೈ ಮಾಡಿ ತಿನ್ಬೋದು. ಓಕೆ ಮೇಡಮ್, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಯಜಮಾನರೆಲ್ಲ ಬಂದಿದ್ದಾರೆ, ಪಾಪ ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮ ಬಂದಿದ್ದು ಧನ್ಯವಾದ. ಜೊತೆಗೆ ಮಗನೂ ಕರ್ಕೊಂಡ್ ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೊಂದ್ಸರಿ ಬನ್ನಿ, ನಿಮ್ಮ ಅಡುಗೆಗಳನ್ನ ನಮ್ಗೆ ತೋರಿಸಿ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ